ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ. ಒಂದನೇ ವಾಕ್ಯದಿಂದ. ಇದಾದ ಮೇಲೆ ಯೆಹೂದ್ಯರಲ್ಲೊಂದು ಜಾತ್ರೆ ಬಂದದರಿಂದ ಯೇಸು ಯೆರೂಸಲೇಮಿಗೆ ಹೋದನು. ಯೆರೂಸಲೇಮಿನಲ್ಲಿ ಕುರಿ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಇದಕ್ಕೆ ಇಬ್ರಿಯ ಮಾತಿನಲ್ಲಿ ಬೆತ್ಸೆತಾ ಎಂದು ಹೆಸರು. ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು. ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು ಬಿದ್ದುದನ್ನು ಯೇಸು ಕಂಡು, ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು, ನನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನಾನು ಕೊಳದೊಳಗೆ ಇಳಿಸುವವರು ಒಬ್ಬರೂ ಇಲ್ಲ. ನಾನು ಬರುವುದರೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬನು ಇಳಿತಾನೆ ಎಂದನು. ಯೇಸು ಅವನಿಗೆ, ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಇವತ್ತು ವಾಕ್ಯ ಸಂದೇಶ ವಿಷಯ, ನಿಮಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು. ಯೇಸು ಸ್ವಾಮಿ ನಂಬಿದ ಮೇಲೇನು ಬಿಡುಗಡೆ ಆಗದೇ ಇರುವ ಅನೇಕ ವಿಷಯಗಳ ಮಧ್ಯದಲ್ಲಿ ಇದೆ. ನಾವು ಹೇಳೋದಿದೆ, ಯೇಸು ಸ್ವಾಮಿ ನಮ್ಗೆ ಇಷ್ಟು ವರ್ಷ ಆದ್ರೂ ನಮಗೆ ಈ ವಿಷಯಗಳಲ್ಲಿ ಇನ್ನು ಬಿಡುಗಡೆ ಇಲ್ವಲ್ಲ ಅಂತ. ಆದ್ರೆ ಯೇಸು ಕ್ರಿಸ್ತನನ್ನ ನಂಬಿರುವಂತ ನಾವು ಎಲ್ಲಾ ವಿಷಯಗಳ ಮೇಲೆ ನಾವು ಜಯ ಹೊಂದಕ್ಕೆ ನಮಗೊಂದು ಅಧಿಕಾರ ಇದೆ. ಎಲ್ಲದರ ಮೇಲೆ ಜಯ ಹೊಂದಕ್ಕೆ ಅಧಿಕಾರ ದೇವರು ಕೊಟ್ಟಿದ್ದಾರೆ. ಯಾವುದು ನಮ್ಮಲ್ಲಿ, ಯಾವ ವಿಷಯಗಳು ನಮ್ಮಲ್ಲಿ ಪರ್ಮನೆಂಟ್ ಆಗಿರೋದಿಲ್ಲ. ಯಾವ ಬಾಧೆ ಇರ್ಬೋದು, ರೋಗ ಇರ್ಬೋದು, ಸಾಲ ಇರ್ಬೋದು, ಇಕ್ಕಟ್ಟುಗಳು ಇರ್ಬೋದು, ಕೈ ಬಿಡಲ್ಪಟ್ಟ ಸ್ಥಿತಿ ಇರ್ಬೋದು, ಬಡತನ, ದಾರಿದ್ರ್ಯ, ಇದೆಂದಿಗೂ ನನ್ನಲ್ಲಿ ಶಾಶ್ವತವಾಗಿರೋದಿಲ್ಲ. ಯೇಸು ಕ್ರಿಸ್ತನ ನಮ್ಮ ಜೀವಿತದಲ್ಲಿ ಬಂದ ಮೇಲೆ ಅವೆಲ್ಲವೂ ನನ್ನನ್ನು ಬಿಟ್ಟು ಹೋಗಕ್ಕೆ ಟೈಮ್ ಆಯ್ತು. ಯೇಸು ಕ್ರಿಸ್ತನ ನಂಬೋಕಿನ ಮುಂಚೆ ಅವೆಲ್ಲ ಇತ್ತು ನನ್ನ ಜೀವಿತದಲ್ಲಿ. ಯಾವಾಗ ಯೇಸು ನನ್ನ ಒಳಗಡೆ ಬಂದ್ರು, ನಾನೆಲ್ಲ ಸ್ತೋತ್ರ ಮಾಡಬೇಕು. ನಿಮ್ಗೆ ಸ್ವಸ್ಥವಾಗ್ಲಿಕ್ಕೆ ಇಲ್ಲ ಇರಬೇಕು. ಒಂದು ಸ್ವಸ್ಥತೆ ಇದೆ ಇವತ್ತು. ನಾನೆಲ್ಲ ಈ ವಾಕ್ಯ ಹೊರಡುವಾಗ್ಲೇನೆ ಇದು ದೇವರ ಮಾತಿನ ಶಕ್ತಿ. ಇದು ಹೆಂಗೆ ಅವರ ಮಾತಿನ ಶಕ್ತಿ. ಎದ್ದೇಳುವಂದ್ರೆ ಅದು ಎದ್ದೇಳುತ್ತದೆ. ಎದ್ದೇಳಕ್ಕೆ ಒಂದು ಶಕ್ತಿ ಹೊರಟು ಬಂದೇ ಬರ್ತದೆ. ಅವರ ಮಾತು ಹೇಳುವಾಗಲೇ ಅವರ ಮಾತಿನ ಮೂಲಕ ಒಂದು ಶಕ್ತಿ ನನ್ನ ಕಿವಿಯಿಂದ ಇಳಿದು ನನ್ನ ಶರೀರದ ಒಳಗಡೆ ವ್ಯಾಪರಿಸುತ್ತದೆ. ಅದು ಬರುವ ಶಕ್ತಿ ಬೇರೆ ಯಾವುದೂ ಅಲ್ಲ, ಅದು ಪರಿಶುದ್ಧಾತ್ಮನ ಎಂಬ ಶಕ್ತಿ ನನ್ನನ್ನು ನಿನ್ನನ್ನು ಗುಣ ಮಾಡಿ ಎಬ್ಬಿಸೋದಕ್ಕೆ ಈ ವಾಕ್ಯದ ಮೂಲಕ ನಿನ್ನ ಮೇಲೆ ಚಲಿಸಲಿಕ್ಕೆ ಹೋಗ್ತದೆ. ಎಂತ ವಿಷಯ ಇದ್ರೂ ದೇವರ ವಾಕ್ಯವು, ದೇವರ ಮಾತು, ಅದು ಶಕ್ತಿಯ ಮೂಲಕ ಹೊರಟು ನಿನ್ನನ್ನು ಇವತ್ತು ಬಿಡುಗಡೆ ಮಾಡಲಿಕ್ಕೆ ಹೋಗುತ್ತದೆ. ಹೇಳುವಾಗ ಅಷ್ಟು ಹೇಳ್ತಾ ಇದೆ ನೀವು ಎಂದು ಚಿಂತೆ ಮಾಡಿ. ನನ್ನ ನೋಡಿದ್ರೆ ಯಾರಿಗಾರ ನನ್ನ ಮೇಲೆ ಕೋಪ ಇದ್ರೆ ನಾನು ಹೇಳೋದು ಒಂದು ಅವರ್ ಪ್ರಸಂಗಕ್ಕೆ ನೀವು ಕೇಳೋದೇ ಇಲ್ಲ. ಯಾಕೆಂದ್ರೆ ನನ್ನ ಮೇಲೆ ಕೋಪ ಇರುತ್ತಲ್ಲ, ಅದಕ್ಕೆ ನನ್ನ ನೋಡ್ಬೇಡ್ರಿ, ನನ್ನ ನೋಡ್ಲೇಬೇಡ್ರಿ. ಏನು ವಾಕ್ಯ ಬರ್ತಾ ಇದೆ ಅದನ್ನ ನೀನು ಎದುರು ನೋಡು. ಅಷ್ಟು ವಾಕ್ಯ ಓದಿಸಿದ್ರು. ನನ್ನನ್ನು ನೋಡುವಂತ ಪೇತ್ರ ಯೋಹಾನ ಹೇಳುವಾಗ ಇವ್ರನ್ನ ಏನಾದ್ರು ಸಿಕ್ಕುತ್ತಾ ಅಂತ ಹಿಂಗ ನೋಡ್ತಾರೆ. ಅದೇ ತರ ಇವತ್ತು ನೀವು ನೋಡಿ ದೇವ್ರನ್ನ ಏನಾದ್ರು ಸಿಕ್ಕುತ್ತಾ. ಹೆಂಗು ಬಂದಿದ್ದೀನಿ ನಾಳೆ ಹೊಂದ್ಕೊಂಡೇ ನಾನು ಇಲ್ಲಿಂದ. ಉದಾಹರಣೆ ನಾನು ಹೇಳ್ತೇನೆ. ಎಷ್ಟು ಜನ ರೇಷನ್ ಅಂಗಡಿ ಕ್ಯೂ ನಿಂತಿದ್ರೆ ನಿಂತಿದ್ದಲ್ಲ, ರೈಸಲ್ವಾ ತುಂಬಾ ಕ್ಯೂ ಇರುತ್ತಲ್ಲ, ಕಾಲು ನೋವು ಬಂದು ಸುಸ್ತಾಗಿ ಅರ್ಧದಲ್ಲಿ ವಾಪಸ್ ಬರ್ತೀರಾ? ಇಲ್ಲ, ರೇಷನ್ ಹೊತ್ಕೊಂಡೇ ಬರ್ತೀವಿ. ಹೋಗುವಾಗಲೇ ಒಂದು ಡಿಸೈಡ್ ಮಾಡಿ ರೇಷನ್ ತಗೊಂಡೇ ಬರ್ಬೇಕು ಬರ್ತದೆ. ನಾನು ಬೆಳಿಗ್ಗೆ 6 ಗಂಟೆಗೆಲ್ಲ ಅಲ್ಲಿ ಹೋಗ್ತೇನೆ. ಹೋಗುವಾಗ ನಾನು ನೋಡಿದೆ ಏನಂದ್ರೆ, ರೇಷನ್ ಅಂಗಡಿ ಬಾಗಿಲಿಂದ ಚೀಲ ಅದ್ರ ಮೇಲೆ ಒಂದು ಕಲ್ಲಿಟ್ಟಿರ್ತಾರೆ ಲೈನ್ ಆಗಿ. ಆಮೇಲೆ ಸ್ವಲ್ಪ ಜನ ಆ ಚೀಲ ಎಲ್ಲ ಬಿಟ್ಬಿಟ್ಟು ಇಲ್ಲಿ ನಿಂತಿರ್ತಾರೆ. ಅಲ್ಲಿ ಯಾರು ಇರೋದಿಲ್ಲ, ಅಲ್ಲಿ ಚೀಲ ಇರುತ್ತೆ, ಅದ್ರ ಮೇಲೆ ಕಲ್ಲಿಟ್ಟಿರ್ತಾರೆ. ಅದ್ರ ಅರ್ಥ ಇಲ್ಲಿ ನಾನು ಇದ್ದೀನಿ ಅಂತ. ಹಂಗೆಲ್ಲ ಇಲ್ಲಿ ನಡೆಯಲ್ಲ. ಇಲ್ಲಿ ನಾವಿರ್ಬೇಕು, ನಾವ್ ಎದುರು ನೋಡ್ಬೇಕು. ಬಿಡುಗಡೆ ಒಂದ ತನಕ ಇಲ್ಲಿಂದ ಹೋಗಲ್ಲಪ್ಪ. ಏನಾದ್ರೂ ನೀವು ಮಾಡ್ಲೇಬೇಕು. ದೃಷ್ಟಿಸಿ ನಾವು ನೋಡ್ತಾ ಇದ್ದೀವಿ. ಇವತ್ತಿನ ವಾಕ್ಯ ನಿನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆಯಾ? ಇವತ್ತು ಯಾವ್ದು ನಿಮ್ಮನ್ನು ಇನ್ನೂ ಬಿಟ್ಟು ಹೋಗಿಲ್ಲ, ಅದ್ರ ಮೇಲೆ ಒಂದು ಮನಸ್ಸು ಬರ್ಬೇಕು. ಇವತ್ತು ಅದ್ರ ಮೇಲೆ ನನ್ಗೆ ಜಯ ಬೇಕೇ ಬೇಕಲ್ಲ. ಅದ್ರ ಅರ್ಥ ಯಾವುದು ನನ್ನ ಜೀವಿತದಿಂದ ಇನ್ನೂ ಅದು ಬಿಟ್ಟು ಹೋಗಿಲ್ವೋ ಅದು ಆಮೇಲೆ ಅದರಿಂದ ಬಿಡುಗಡೆ ಹೊಂದಲಿಕ್ಕೆ ಇವತ್ತು ನೀವು ಮನಸ್ಸು ಕೊಡಬೇಕು. ಪ್ರೇಯರ್ ಮಾಡಿ ಸೋತು ಹೋಗಿರ್ಬೋದು, ಬಿಟ್ಬಿಟ್ಟಿರ್ಬೋದು. ಇದು ಬಿಡುಗಡೆ ಆಗ್ತಾ ಇಲ್ಲ, ಬಹಳ ವರ್ಷ ಆಯ್ತು ನಾನು ಪ್ರೇಯರ್ ಮಾಡ್ತೇನೆ, ಬಿಟ್ಬಿಡೋಣ.
ಕೆಲವರು ಹೇಳ್ತಾ ಇದು ದೇವರ ಚಿತ್ತ ಇಲ್ಲವೇನೋ ಅಂತ ನನಗೆ ಬಿಡೋದಲ್ಲ. ದೇವರ ಮಕ್ಕಳಿಗೆ ಒಂದು ಸ್ವಭಾವ ಇರಬೇಕು. ಒಂದು ವಿಷಯ ಹಿಡಿದ್ರೆ ಅದು ಬಿಡುಗಡೆ ಆಗೋ ತನಕ ಬಿಡಬಾರದು. ಒಂದು ವಿಷಯ ಪ್ರಾರ್ಥನೆ ಎತ್ತಿದ್ರೆ ಅದು ಬಿಡುಗಡೆ ಆಗೋ ತನಕ ಬಿಡಬಾರದು. ಅದು ದೇವರ ಸನ್ನದಲ್ಲಿ ಮೊರೆ ಇಡುತ್ತಾನೆ ಇರಬೇಕು. ಅಬ್ರಹಾಮನ 25 ವರ್ಷ ಮೊರೆ ಇಟ್ಟಿದೆ. ಎಷ್ಟು ವರ್ಷ? ಏನಕ್ಕೆ? ಐಶ್ವರ್ಯ ಅಲ್ಲ, ಆಸ್ತಿ ಇಲ್ಲ, ಅಂತಸ್ತಿಲ್ಲ, ಅದೆಲ್ಲ ದೇವರು ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟರು ಅವನಿಗೆ ಸಮಾಧಾನ ಇಲ್ಲ. ಅವನಿಗೆ ಒಳ್ಳೆ ಊಟ ಕೊಟ್ಟರು ದೇವರು, ಒಳ್ಳೆ ಬಿಸಿನೆಸ್ ಕೊಟ್ಟರು, ಕುರಿಗಳು, ಒಳ್ಳೆ ಆಳು ಕಾಳುಗಳು ಕೊಟ್ಟರು, ಒಳ್ಳೆ ಸಂಪತ್ತು ಕೊಟ್ಟರು. ಅವನು ಎಲ್ಲಿ ಹೋದ್ರೆ ಅವನಿಗೆ ಜಯ ಕೊಡ್ತಾ ಇದ್ರು ದೇವರು. ಅದೇನು ಕೊಟ್ಟರು ಅವನಿಗೊಂದು ಸಮಾಧಾನ ಇಲ್ಲ. ಆದ್ರೆ ಅವನಿಗೆ ಒಂದು ಹೊಂದಬೇಕಾಗಿತ್ತು. ಅವನ ಜೀವನದಲ್ಲಿ ಒಂದೊಂದು ಕೊರತೆ ಇತ್ತು, ಅದು ಅವನಿಗೆ ಫುಲ್ಫಿಲ್ ಆಗ್ಬೇಕಾಗಿತ್ತು, ಅದು ತುಂಬಲ್ಪಡಬೇಕಾಗಿತ್ತು. 25 ಇಯರ್ಸ್ ಅವನ ದೇವರು ನೋಡ್ತಾ ಇತ್ತು. ಆಮೇಲೆ 25 ಇಯರ್ಸ್ ದೇವರನ್ನ ನೋಡ್ತಾ ಇತ್ತು. 25 ವರ್ಷ ದೇವರನ್ನ ನೋಡ್ತಾ ಇತ್ತು. ಮನುಷ್ಯರೇನು ಹೇಳಿದ್ರೆ ಅವನು ಚಿಂತೆ ಮಾಡ್ತಿರ್ಲಿಲ್ಲ. ಬಟ್ ದೇವರು ಹೇಳಿದ್ರು, ನಿನ್ನ ಸಂತಾನ ಒಂದಲ್ಲ, ಸಮುದ್ರದ ಮರಳಿನಷ್ಟು, ಆಕಾಶದ ನಕ್ಷತ್ರಗಳಷ್ಟು. ಓ, ಅವತ್ತು ದೇವರು ನೋಡಿರೋದು. ಆಮೇಲೆ ದೇವರು ಹೇಳಿರೋ ಮಾತಿನಲ್ಲಿ ನಾವು ನೀವು ಇದ್ದೀವಿ. ನಮ್ಮ ಜನರೇಷನ್ ಇದೆ, ಮುಂದಿನ ಜನರೇಷನ್ ಇದೆ. ಇದೆಲ್ಲವೂ ಅಬ್ರಹಾಮನ ಸಂತಾನದಲ್ಲಿ ಸೇರುವಂತೆ. ನಮ್ಮ ನೋಡಿನ ದೇವರು ಹೇಳಿರೋದು. BC ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಅಬ್ರಹಾಮನಿಗೆ ದೇವರು ಹೇಳಿದ್ರು ಮರಳಿನಷ್ಟಂತ, ಅದಕ್ಕೆ ನಾವು ನೀವು ಲೆಕ್ಕದಲ್ಲಿದೆ. ನಕ್ಷತ್ರದಷ್ಟಂತ ನಾವು ನೀವು ಎಲ್ಲ ಲೆಕ್ಕದಲ್ಲಿದೆ. ನೋಡಿ, ದೇವರ ಆಲೋಚನೆ ಕರ್ತನೆ. ಅವರೊಂದು ಮಾತು ಹೇಳಿದ್ರೆ ಅದು ನೆರವೇರಿಸದೆ ಬಿಡೋದಿಲ್ಲ. ಆ ಆಲೋಚನೆ ನಾವು ನಂಬಬೇಕು. ಆಗಿನ ಪರಿಸ್ಥಿತಿ, ದೇವರು ಮಗು ಕೊಟ್ಟಿನಂದು ಹೇಳುವಾಗ ಆಗಿನ ಪರಿಸ್ಥಿತಿ ಅಬ್ರಹಾಮನಿಗಾಗ್ಲಿ ಸಾರಳಿಗಾಗಿ ನಂಬುವಂತ ಸ್ಥಿತಿ ಅಲ್ಲ. ಕಾರಣ ಗರ್ಭಕಾಲ ಮುಗಿದೋಗಿರುವ ಸ್ಥಿತಿ, ಮಕ್ಕಳು ಆಗದೇ ಇರುವಂತ ಸ್ಥಿತಿ. ಅವ್ರಿಗೆ ಗೊತ್ತಿದೆ ಅಸಾಧ್ಯ ಅಂದ. ಬಟ್ ಈ ಮಾತು ಹೇಳಿರೋದು ಮನುಷ್ಯನಲ್ವಲ್ಲ, ಮಾತು ಹೇಳಿರೋದು ಡಾಕ್ಟರ್ ಅಲ್ವಲ್ಲ, ಈಗ ಮಾತು ಹೇಳಿ ಸರ್ವಶಕ್ತನಾದ ದೇವರಲ್ವೋ, ಅವ್ರು ನಮ್ಮ ಸೃಷ್ಟಿಕರ್ತನಲ್ವೋ, ನಮ್ಮ ಗರ್ಭವನ್ನ ಪುನರ್ ರೂಪಿಸೋದಕ್ಕೆ ಅವರು ಶಕ್ತರಲ್ವೋ, ಗರ್ಭದ ಒಳಗೆ ಒಂದು ಪಿಂಡವನ್ನ, ಒಂದು ಮಾಂಸ ಮುದ್ದೆಯನ್ನ ಇರೋದಕ್ಕೆ ಅವರು ಶಕ್ತರಲ್ವೋ, ಆ ಪರಿಸ್ಥಿತಿ ಮಾರ್ಪಡಿಸಲು ದೇವರು ಶಕ್ತರಲ್ವೋ. ಯಾರು ನಂಬಿಕೆ ಇರುತ್ತಾರೋ ಅವರ ಶವಕ ದೇವರು ಪುನರ್ರೂಪಿಸುವ ದೇವ. ಪುನರ್ರೂಪಿಸ್ತಾರೆ ಆ ಸ್ಥಳದಿಂದ. ಒಂದು ಪ್ರವಾದಿ ಮನೆಯಲ್ಲಿ ಕೂತ್ಕೊಂಡಿದ್ದೆ. ನೀನೇನ್ ಮಾಡ್ತಿದ್ದೆ ಅಂತ. ಸುಮ್ಮನೆ ಕೂತಿದ್ದೀನಿ ಕರ್ತನೆ, ನಾನು ಹೇಳುವ ಸ್ಥಳಕ್ಕೆ ಹೋಗು. ಎಲ್ಲಿಗೆ ಹೋಗಬೇಕು? ನಾನು ಹೇಳ್ತೀನಿ ಹೋಗು. ಹೋಗ್ತಾ ಇದೆ. ಒಂದು ದೊಡ್ಡ ತಗ್ಗು ಇದೆ, ಮೇಲ್ಗಡೆ ಅವ್ನು ನಿಂತಿದ್ದಾನೆ. ನರಪುತ್ರ ನಿನ್ಗೇನು ಕಾಣ್ತಾ ಇದೆ ಅಂತ ಅವನು ಹೇಳ್ತಾನೆ, ಎಲುಬುಗಳು ಮಾತ್ರ ಕಾಣ್ತಾ ಇದೆ. ಅದಕ್ಕೆ ಜೀವ ಬರುತ್ತಾ? ನಿನಗೆ ಗೊತ್ತು, ನನಗೆ ಗೊತ್ತಿಲ್ಲಪ್ಪ. ಹಾಗಾದ್ರೆ ನೀನ್ ಶಬ್ದ ಬೆತ್ತಿ ಮಾತಾಡು. ಏನಂದ? ಅದಕ್ಕೆ ಜೀವ ಬರಲಿ. ಓ, ದೇವರನ್ನ ಅಧಿಕಾರ ಕೊಟ್ಟಿದೆ. ನನ್ನ ಜೀವಿತದಲ್ಲಿ ಮಾತ್ರವಲ್ಲ, ನನ್ನ ಜೊತೆಗಿರುವ, ನನ್ನ ಮುಂದುಗಡೆ ಇರುವ ಎಲ್ಲಾ ವ್ಯಕ್ತಿಗಳ ಜೀವನದಲ್ಲಿ ನಾನು ಶಬ್ದವೆತ್ತುವಾಗ ಪುನರ್ರೂಪಿಸುವ ಒಂದು ಅಧಿಕಾರ, ಒಂದು ಮಾತಿನ ಶಕ್ತಿ ನಿಮ್ಮ ಒಳಗಡೆ ದೇವರಿಟ್ಟಿದೆ. ಅವನು ಹೇಳ್ತಾನೆ ಜೀವ ಬರಲಿ ಅಂದ. ಮೂಳೆಗಳೆಲ್ಲ ಏನಾಯ್ತಂತೆ? ಸೈನ್ಸ್ ಲ್ಯಾಬ್ ಅಲ್ಲಿ ನೋಡಿದಿರಾ? ಅಸ್ಥಿ ಪಂಜರ ಮನುಷ್ಯನ ಅದೆಲ್ಲ ಒಂದೊಂದು ಕಡೆ, ಕಾಲು ಒಂದು ಕಡೆ, ಈ ಮೊಣಕಾಲು ಮಂಡಿ ಒಂದು ಕಡೆ, ಸೊಂಟ ಮುರಿದ ಒಂದು ಕಡೆ ಬಿದ್ದಿದೆ, ಕೈಯೆಲ್ಲ ಒಂದು ಕಡೆ, ಬೊರಡೆ ಒಂದು ಕಡೆ. ಅವನ್ ಮಾತು ಎತ್ತಿ ಹೇಳುವಾಗ ಅದು ಜೋಡಣೆ ಆಗ್ತಾ ಇದೆ. ನಾನು ನಾರ್ಮಲ್ ಆಗಿ ಮಾತಾಡೋದಕ್ಕೂ ಆತ್ಮದಲ್ಲಿ ತುಂಬಿ ಮಾತಾಡೋಕ್ಕೂ ವ್ಯತ್ಯಾಸ ಉಂಟು. ಯಾವಾಗ ಆತ್ಮ ಭರಿತರಾಗಿ ನುಡಿತೀವೋ ಕ್ರಿಯೆಗಳಲ್ಲಿ ಪ್ರಾರಂಭವಾಗುತ್ತೆ, ಅಲ್ಲಿ ಕಾರ್ಯಗಳು ಪ್ರಾರಂಭವಾಗುತ್ತೆ. ನಾನು ಸ್ತೋತ್ರ ಆತ್ಮದಲ್ಲಿ ತುಂಬಿ ಮಾತಾಡಿ ಬರ್ತೇನೆ, ಆದ್ರೆ ಆ ಆತ್ಮನಲ್ಲಿ ಕ್ರಿಯೆ ಮಾಡ್ತಾ ಇರ್ತೇನೆ. ಹೇಳುವಾಗ ಅದು ಟಕ 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 ಜೋಡಣೆ ಆಗಿದೆ. ಅದರಲ್ಲಿ ಅವನೆಂಟು ಮಾಂಸಗಳು ಬರಲಿ, ನರಗಳು ಬರಲಿ, ಚರ್ಮನು ಬರಲಿ ಅಂತ ಎಲ್ಲ ಬಂದು ಸುಮ್ಮನೆ ನಿಂತ್ಕೊಂಡಿದೆ. ದೇವರಾತ್ಮನು ಹೇಳಿದ್ರು, ಗಾಳಿ ಬೀಸಲಿ ಎಂದು ನೀನು ಹೇಳು ಅಂದ. ಗಾಳಿಗಳೆಲ್ಲ ಬೀಸಿ ಮೂಗಿನೊಳಗೆ ಶ್ವಾಸ ಹೋದಾಗ ದೊಡ್ಡ ಸೈನ್ಯವಾಗಿ ಮಾರ್ಪಡ್ತದೆ. ದೇವರು ಯಾಕೆ ಇದನ್ನ ಮಾಡ್ತಾ ಇದೆ ಅಂದ್ರೆ, ಇವತ್ತು ಸತ್ತ ಎಲ್ಲ ಅವಸ್ಥೆಗಳು, ಬಲಹೀನವಾದ ಅವಸ್ಥೆಗಳು, ಕುಗ್ಗಿರುವಂತ ಅವಸ್ಥೆಗಳು, ಕೈ ಬಿಡಲ್ಪಟ್ಟ ಅವಸ್ಥೆಗಳು, ಇನ್ನು ಆಗೋದೇ ಇಲ್ಲ ಅಂದ, ಇನ್ನು ನಡೆಯೋದೇ ಇಲ್ಲ ಅಂದ ನಿನ್ನ ಚಿಂತೆಯಲ್ಲಿ ಬಂದಿದ್ರೆ ಈ ಹಗಲು ವೇಳೆಯಲ್ಲಿ ದೇವರಾತ್ಮನ ಹೇಳ್ತಾ ಇದ್ದಾರೆ, ನಾನು ಪುನರುಜ್ಜೀವಿಸ ಮಾಡುತ್ತೇನೆ, ನಾನು ತಿರುಗ ಅದನ್ನ ಪ್ರಾರಂಭ ಮಾಡುತ್ತೇನೆ, ತಿರುಗ ನಾನು ಅದನ್ನ ಕಟ್ಟುತ್ತೇನೆ, ತಿರುಗ ನಾನು ಎಬ್ಬಿಸುತ್ತೇನೆ, ತಿರುಗ ಅದ್ಭುತ ಮಾಡುತ್ತೇನೆ. ನಾನು
ಲೋನ್ ಅಪ್ಲೈ ಮಾಡಿ ಹತ್ತತ್ರ 2 ವರ್ಷ ಆಯ್ತು. ನಾನು ಒಂದ್ಸಲ ಅಪ್ಲೈ ಮಾಡಿ ರಿಜೆಕ್ಟ್ ಆಗಿದೆ. ನಾನು ಹೇಳಿದೆ ಇವತ್ತು ರಿಜೆಕ್ಟ್ ಆಗುತ್ತೆ, ನನ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ. ತಿರ್ಗಾ ನಾನು ಮಾಡೋದು ಬೇಡ ಅಂತ ಸುಮ್ಮನೆ ಆಗಿ ಬಿಟ್ಟಿದ್ದು. ಬಾಪೂಜಿ ನಗರ ಚರ್ಚ್ ಓಪನ್ ಆಗುವಾಗ ದೇವರು ಕಂಡೀಷನ್ ಆಗಿ ಹೇಳಿದ್ರು, ನಿನ್ನ ಏರಿಯಾದಲ್ಲಿನೇ ನಾನು ನಿನಗೂ ಜಾಗ ಕೊಡ್ತೀನಿ, ಆಲಯವ ಮನೆ 2 ನೀನು ಕಟ್ಟಬೇಕು, ಲೋನ್ ಮೂಲಕ ಅದಾಗುತ್ತೆ ಅಂತ. ನನ್ನ ಮನೆಗೆ ಬಂದು ನಮ್ಮ ಮಿಸ್ಸಸ್ಗೆ ಹೇಳಿದೆ, ಈ ಏರಿಯಾದಲ್ಲಿ ಏನಾದ್ರು ಸೈಟ್ ತಗೊಳಕ್ ಹೋದ್ರೆ ಆಮೇಲೆ ನನಗೆ ಸೈಟ್ ತಗೊಳಕ್ಕೂ ಲೋನ್ ಸಿಕ್ಕಲ್ಲ, ಅಷ್ಟು ಕಾಸ್ಟ್ ಇದೆ, ಎಲ್ಲಿ ನಮಗೆ ಸಿಕ್ಕತ್ತೆ ಅಂತ. ಮೌನವಾಗಿತ್ತು. ಮೌನವಾಗಿತ್ತು ಅನ್ನೋಕ್ಕಿಂತ ಬಿಟ್ಬಿಟ್ಟಿದ್ದಾರೆ, ಯೋಚನೆ ಮಾಡಿಲ್ಲ, ಬೇಡ ಹಿಂಗೆ ಇರಲಿ ಅಂತ, ಇನ್ನು ಮುಂದೆ ನಡೀಲಿ ಅಂತ. ಅಂದ್ರೆ ನಂಬಿಕೆ ಇಲ್ಲ ಅಂತಲ್ಲ, ನಂಬಿಕೆ ಇದೆ. ಇವಾಗಿನ ಪರಿಸ್ಥಿತಿಯಲ್ಲಿ ಅದು ಆಗಲ್ಲ ಅಂತ ನಾನು ಚಿಂತಿಸಿದೆ. ತಿರ್ಗಾ ದೇವರು ಪ್ರವಾದಿನ ಕಳಿಸಿ, ಯಾಕೆ ಸುಮ್ಮನೆ ಇರೋದು, ನೀನ್ ಯಾಕೆ ಪ್ರಾರ್ಥನೆ ಮಾಡ್ತಾ ಇಲ್ಲ, ಹೋಗಿ ಕೈ ಹಾಕು, ಹೋಗಿ ಯಾರು ಸ್ತೋತ್ರ ಹೇಳಲ್ಲ, ನಿಮ್ಗೆಲ್ಲ ನನಗೆ ತಾನೇ ಬರೋದು. ಕೈ ಹಾಕಿ ಅಂತ ದೇವರು ಹೇಳಿದ್ರು. ದೇವರೊಂದು ಆಲೋಚನೆ ನಾನು ಹೇಳಿದ್ರೆ ಅದು ಹಿಂದೆ ಮುಂದೆ ನಾನು ನೋಡಲ್ಲ. ಅದೆಂತ ಪರಿಸ್ಥಿತಿ ಪ್ರತಿಕೂಲಗಳಿದ್ರು ನಮ್ಮ ಮುಂದೆ ಹೋಗುತ್ತೆ. ಯಾಕಂದ್ರೆ ನುಡಿದವರು ನಡೆಸ್ತಾರೆ. ದೇವರ ಆಲೋಚನೆ ಯಾರು ಮಾನಿಸ್ತಾರೋ, ಗೌರವಿಸ್ತಾರೋ ಅವರ ಆಶೀರ್ವಾದವಂತಾರೆ. ಆಮೇಲೆ ಆಶೀರ್ವಾದಕ್ಕೆ ಮುಖ್ಯ ದಾರಿ ಅಂದ್ರೆ ವಿಧೇಯತೆ. ನಾವ್ ಯಾವಾಗ ದೇವರ ಮಾತಿಗೆ ವಿಧೇಯರಾಗ್ತೀವೋ ಬ್ಲೆಸ್ಸಿಂಗ್ 100% ಬರುತ್ತೆ. ಅವಿಧೇಯತ್ವ ನಮ್ಮನ್ನ ಆಶೀರ್ವಾದ ಕಡೆಗೆ ನಡೆಸಲ್ಲ. ವಿಧೇಯತೆ. ದೇವರಿಗೆ ಗೊತ್ತು ಏನ್ ಮಾಡಬೇಕು, ಮುಂದೆ ಏನಾಗುತ್ತೆ, ಹೆಂಗೆ ಕೊಡ್ಬೇಕು, ಎಲ್ಲ ದೇವರಿಗೆ ಚೆನ್ನಾಗಿ ಗೊತ್ತು. ಮನುಷ್ಯ ಬುದ್ಧಿಯಲ್ಲಿ ನಾವು ಅದನ್ನ ತಿರಸ್ಕರಿಸ್ತೇವೆ. ನಾನು ಅದೇ ತರ ಸುಮ್ಮನೆ ಬಿಟ್ಟಿದ್ದೆ. ತಿರ್ಗಾ ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಆಯ್ತು, ತಿರ್ಗಾ ಅಪ್ಲೈ ಮಾಡಿದ್ರೆ ರಿಜೆಕ್ಟ್ ಆಯ್ತು, ತಿರ್ಗಾ ಅಪ್ಲೈ ಮಾಡಿದ್ರೆ ಅದು ರಿಜೆಕ್ಟ್ ಆಯ್ತು. ಆಗ ಒಂದು ಹಠ ಬಂದ ನಮ್ಮ ಒಳಗಡೆ, ನಮ್ಮ ದೇವರ ಅಸಾಧ್ಯವನ್ನ ಉಪವಾಸ ತೆಗೆದು ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ್ಲೇಬೇಕಂತ. ಅದೆಲ್ಲ ಪ್ರೊಸೆಸಿಂಗ್ ಆಗಿದೆ. ಸೈತಾನ್ ಬಹಳ ಫೈಟ್ ಮಾಡ್ತಾ ಇದೆ. ಒಂದೊಂದು ಫೈಲ್ ಎತ್ತುವಾಗಲೂ ಫೈಟ್ ಮಾಡ್ತಾ ಇದೆ. ಸ್ತೋತ್ರ. ಎಲ್ಲೆಲ್ಲಿಂದ ಅದ್ಭುತವಾಗಿ ದೇವರೆಲ್ಲ ಸಹಾಯವನ್ನ ಕಳಿಸ್ತಾ ಇದೆ. ಹಲ್ಲೆಲೂಯಾ. ನನಗೆ ಡಾಕ್ಯುಮೆಂಟ್ ಬಗ್ಗೆ ಏನು ಗೊತ್ತಿಲ್ಲ, ಈಗ ಅದು ಸ್ವಲ್ಪ ತಿಳುವಳಿಕೆ ಬರ್ತಾ ಇದೆ. ಈಗ ನಾವು ಹೋಗಿ ರಿಜಿಸ್ಟರ್ ಆಫೀಸ್ ಅಲ್ಲಿ ಹೋಗಿ ಪೇಪರ್ ಎಲ್ಲ ಏನೇನೋ ಮಾಡ್ತಾ ಇದೆ. ಆಮೇಲೆ ಏನೇನೋ ಸ್ಕೆಚ್ ಎಲ್ಲ ಬೇಕಾದನ್ನೆಲ್ಲ ನನಗೆ ಏನು ಗೊತ್ತಿಲ್ಲ. ಆ ಸಮಯದಲ್ಲಿ ದೇವ್ರ ವ್ಯಕ್ತಿಗಳನ್ನ ಕಳಿಸಿದ್ರು, ಎಲ್ಲ ರೆಡಿ ಮಾಡಿ ಕಳಿಸಿದ್ರು. ಹೇಳಿದ್ರು, ಈಗ ನನಗೆ ದುಡ್ಡು ಕೊಡಬೇಡ, ನಿನ್ನ ಕೈಯಲ್ಲಿದ್ದಾಗ ಕೊಡಿ, ನಾನು ರೆಡಿ ಮಾಡಿ ಕೊಡ್ತೇನೆ. ಹಲ್ಲೆಲೂಯಾ. ದೇವರು ನಮ್ಮ ಸಂಗಡ ಇರುವಾಗ ಆತನೇ ಮುಂದೆ ನಿಂತು ಎಲ್ಲವನ್ನ ಮಾಡ್ತಾನೆ. ಹಲ್ಲೆಲೂಯಾ. ದೇವರು ಪುನರುಜ್ಜೀವಿಸ ಮಾಡ್ತಾನೆ. ಇನ್ನು ನೆಕ್ಸ್ಟ್ ವೀಕ್ ಅಲ್ಲಿ ಇದು ಕಂಪ್ಲೀಟ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ವೀಕ್ ಅಲ್ಲಿ ರಿಜಿಸ್ಟ್ರೇಷನ್ ಆಗುತ್ತೆ. ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ದೇವರ ಕೃಪೆ ನಾವು ಕಟ್ಟಕ್ಕೆ ಸ್ಟಾರ್ಟ್. ಹಲ್ಲೆಲೂಯಾ. ಇಲ್ಲಿ ಒಂದು ಜಾತ್ರೆ, ಯಹೂದ್ಯರ ಒಂದು ಜಾತ್ರೆ ನಡೀತಾ ಇದೆ. ನಮ್ಗೇನೋ ಜಾತ್ರೆ ಇದೆಯಾ? ನಿಮ್ಗೇನೋ ಜಾತ್ರೆ ಇದೆಯಾ? ಇಲ್ಲ. ನಿಮ್ಗೆ ಬ್ರದರ್ಸ್ಗೆ ಏನಿಲ್ಲ. ಇದು ಯಹೂದ್ಯರ ಜಾತ್ರೆ, ನಮ್ದಲ್ಲ. ಈ ಕಾಲದಲ್ಲೆಲ್ಲ ವಾದ ಮಾಡ್ತಾರೆ, ಅವ್ರಿಗೆ ಜಾತ್ರೆ ಅಂತ ನಮ್ಗೆ ಬೇಡವಾ ಪಾಸ್ಟರ್? ನಮ್ಗೆ ಬೇಡ. ಪಸ್ಕ ಹಬ್ಬದ ಒಂದು ಜಾತ್ರೆ ನಡೀತಾ ಇತ್ತು. ಆ ಜಾತ್ರೆ ನಡೆಯುವಾಗ ಬಹಳ ಜನಗಳು ಯೆರೂಸಲೇಮಿಗೆ ಬರ್ತಾ ಇತ್ತು. ಎಲ್ಲಾ ಕಡೆ ಯೆರೂಸಲೇಮ್ ಅನ್ನೋದು ಮುಖ್ಯ ಪಟ್ಟಣ. ಆಮೇಲೆ ಯಹೂದ್ಯರಿಗೆ, ಇಸ್ರಾಯೇಲರಿಗೆ ಮುಖ್ಯವಾದಂತ ಪಟ್ಟಣ. ನಮ್ಮ ಕರ್ನಾಟಕದಲ್ಲಿ ಎಲ್ಲಾ ಜನಗಳು ಬಂದು ಎಲ್ಲಿ ಸೇರ್ತಾರೆ? ಎಲ್ಲಿ ಬ್ರದರ್? ಬೆಂಗಳೂರು. ಇಲ್ಲ ಬಿಜಾಪುರಕ್ಕೆ ಬರೋಣ ಬನ್ನಿ. ಎಲ್ಲಾರು ಕೆಲಸ ಹುಡ್ಕೊಂಡು ಎಲ್ಲಿ ಬರ್ತಾರೆ? ಬೆಂಗಳೂರಿಗೆ. ನಾನು ಕೆಲಸ ಹುಡ್ಕೊಂಡು ಬಿಜಾಪುರ ಬಂದೆ. ಬ್ರದರ್ ಹೇಳ್ತಾರೆ, ಇಲ್ಲ ಫಸ್ಟ್ ನಾವು ನೀವಿಬ್ರು ಬೆಂಗಳೂರು ಹೋಗೋಣ ಬಂದ್ರೆ ಅಂತ. ಆಮೇಲೆ ಯಾಕಂದ್ರೆ ಈಗ ಇದೊಂದು ಬ್ಲೆಸ್ಸಿಂಗ್ ಸಿಟಿ, ಇದು ಎಲ್ಲ ಸಿಕ್ಕುದು, ಎಲ್ಲರೂ ಜೀವನ ಮಾಡಬಹುದು. ಅದೇ ತರ ಯೆರೂಸಲೇಮ್ ಸಹ ಏನಾದ್ರೂ ಮುಖ್ಯ ಕಾರ್ಯಗಳಿದ್ರೆ ಎಲ್ಲಾ ಜನಗಳು ಯೆರೂಸಲೇಮ್ ಬರ್ತಾ ಇತ್ತು. ಯೇಸುನು ಸಹ ಅಲ್ಲಿಗೆ ಹೋಗಿದೆ, ಸುವಾರ್ತೆ ಸಾರೋದಕ್ಕೆ, ಗುಣ ಮಾಡೋದಕ್ಕೆ, ಅದ್ಭುತ ಮಾಡೋದಕ್ಕೆ ಯೇಸು ಅಲ್ಲಿ ಹೋಗಿದೆ. ಹೋಗುವಾಗ ಕುರಿ ಅಗಸೆ ಬಾಗಿಲಿನ ಹತ್ತಿರ ಒಂದು ಕೊಳ ಇದೆ. ಇಬ್ರಿಯ ಮಾತಿನಲ್ಲಿ ಅದಕ್ಕೆ ಬೆತ್ಸತ ಎಂದು ಹೆಸರು. ಈ ಬೆತ್ಸತ ಅನ್ನೋದು ಕನ್ನಡ ವರ್ಡ್ ಅಲ್ಲ, ಇಬ್ರು. ಯಾವುದು? ಇಬ್ರು. ಬೆತ್ಸತ ಅಂತಂದ್ರೆ ಕನ್ನಡದಲ್ಲಿ ಕರುಣೆಯ ಮನೆ, ಕನಿಕರದ ಮನೆ. ಅಂದ್ರೆ ಆ ಸ್ಥಳ ಒಂದು ಜನಗಳನ್ನ ಕನಿಕರಿಸುವಂತ ಒಂದು ಸ್ಥಳ, ಆ ಜನಗಳ ಮೇಲೆ ಕರುಣೆ ಇಡುವಂತ ಸ್ಥಳ. ಏನಂದ್ರೆ ಅಲ್ಲ 5 ಮಂಟಪ ಇದೆ. ಆ ಕೊಳ ಮಧ್ಯದಲ್ಲಿದೆ, ಅದರ ಸುತ್ತಲೂ 5 ಮಂಟಪ ಇದೆ. ಏನಕ್ಕೆ ಅದು ಮಂಟಪ ಕಟ್ಟಿದೆ ಅಂತಂದ್ರೆ ಅದರ ಮಧ್ಯದಲ್ಲಿರುವಂತ ಕೊಳದಲ್ಲಿ ಆಗಾಗ ಪರಲೋಕದಿಂದ ದೇವದೂತನು ಇಳಿದು ಬಂದು ನೀರನ್ನು ಉಕ್ಕಿಸ್ತಾ ಇತ್ತು.
ಉಕ್ಕಿಸುವಾಗ 5 ಮಂಟಪದಲ್ಲಿ ಉಳ್ಕೊಂಡಿರುವಂತ ಜನಗಳು ಯಾರು ಹೋಗಿ ಮೊದಲು ಬೀಳ್ತಾರೋ ಅವ್ರಿಗೆ ಎಂಥ ರೋಗ ಇದ್ರೂ ಅದು ಸೌಖ್ಯವಾಗುತ್ತೆ. ಇದರಲ್ಲಿ ಬಹು ಮಂದಿ ರೋಗಿಗಳಿದ್ದಾರೆ. ಅವರಿಗೆ ನಾನಾ ತರ ರೋಗ ಇರಬಹುದು. ಕೆಲವರಿಗೆ ತಲೆನೋವು ಬಿಟ್ಟು ಹೋಗಲ್ಲ, ಅವರಿಗೆ ಬಹಳ ತಲೆನೋವು ಇರುತ್ತೆ, ಶರೀರದಲ್ಲಿ ಇನ್ನೇನೋ ಅಸ್ವಸ್ಥತೆಗಳಿರ್ತದೆ. ಎರಡನೇದಾಗಿ ಕುರುಡ್ರಿದೆ. ಆ ಕುರುಡ್ರು ಹೋಗಿ ನೀರಲ್ಲಿ ಬಿದ್ರೆ ಏನಾಗುತ್ತೆ, ಅವರಿಗೆ ಕುರುಡುತನ ಹೊರಟೋಗುತ್ತೆ. ಕುಂಟ್ರಿದ್ದಾರೆ, ಕುಂಟ್ರಿ ಇರಬಹುದು, ಇಲ್ಲ ಅಂದ್ರೆ ಅವರು ಜೀವಿಸ್ತಾ ಬರುವಾಗ ಏನೋ ಒಂದು ವಿಷಯಗಳು ಬಂದು ಕುಂಟ್ರಾಗಿರ್ಬೋದು. ಅವರು ಹೋಗಿ ನೀರಿನಲ್ಲಿ ಬಿದ್ರೆ ಅವರಿಗೆ ಬಿಡುಗಡೆ ಆಗುತ್ತೆ. ಮತ್ತೆ ಮೈ ಒಣಗಿದವರು, ಅದರ ಅರ್ಥ ಬ್ಲಡ್ ಅಲ್ಲಿ ಹೋರಾಟ ಇರುವವರು, ಮೈ ಒಣಗಿ ಅಸ್ವಸ್ಥತೆ ಆಗಿರುವಂತವರು. ಆ ಕಾಲದಲ್ಲಿ ಒಂದು ರೋಗ ಹೆಚ್ಚಾಗಿ ಸೈತಾನ್ ಕೊಡ್ತಾ ಇತ್ತು. ಯಾವ ರೋಗ ಅಂದ್ರೆ ರಕ್ತ ಕುಸುಮ ರೋಗ. ಇದು ಬರುವಾಗ ಒಣಗಿ ಹೋಗುತ್ತೆ ಶರೀರ. ಇದು ಅವರ ಬಹಳ ಫೈಟ್ ಜನಗಳ ಮೇಲೆ ಸೈತಾನ್. ಈ ರೋಗ ಎಲ್ಲ ಇರುವವರು ಅಲ್ಲಿ ಬಂದು ಏನ್ ಮಾಡಿದೆ, ಅಲ್ಲಿ ಬಿದ್ದುಕೊಂಡಿದ್ದಾರೆ. ಅದರ ಮಧ್ಯದಲ್ಲಿ 5ನೇ ವಾಕ್ಯ ಹೇಳ್ತದೆ, 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿತ್ತು. ಎಷ್ಟು ವರ್ಷ? 38 ವರ್ಷ. ನೋಡಿ, 38 ವರ್ಷದ ಅವನಿಗೆ ರೋಗ ಇತ್ತು. ಅವನೇನ್ ಮಾಡಿದಾನೆ, ಆ ಕೊಳದ ಹತ್ರ ಬಂದಿದ್ದಾನೆ. ಆದ್ರೆ ಅವನಿಗೆ ಎದ್ದು ನಡಿಲಿಕ್ಕೆ ಆಗ್ತಾ ಇಲ್ಲ. ಅವನೇನ್ ಮಾಡಿದಾನೆ ಅಂದ್ರೆ ಅಲ್ಲೇ ಮಲ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡಿ, ಆ ಕಾಲದಲ್ಲಿ ಅದು ಆಕ್ಚುಲಿ ಒಂದು ಹಣ ಒಡಂಬಡಿಕೆಯ ಕಾಲನೇ. ಯೇಸು ಕ್ರಿಸ್ತನ ಆಗತಾನೆ ಅಲ್ಲಿ ಬಂದಿರೋದು, ಆಗತಾನೆ ಅವರ ಸೇವೆಯನ್ನು ಪ್ರಾರಂಭ ಮಾಡಿರೋದು. ಈಗ ಯಾವುದು ಕೊಳ ಇಲ್ಲ. ಈಗ ಅಂತದೇನು ಕೊಳ ಇದ್ರೆ ನೋಡಿ ಎಲ್ಲರೂ ಟಿಕೆಟ್, ಆಮೇಲೆ ಅದಕ್ಕೆ ಎಷ್ಟು 1 ಲಕ್ಷ 2 ಲಕ್ಷ, ರೋಗ ಗುಣ ಆಗಬೇಕಲ್ಲ, 5 ಲಕ್ಷ 10 ಲಕ್ಷ. ಅದು ಇದ್ರ ಇಂಪ್ಲೆನ್ಸ್ ಬೇರೆ ಇರುತ್ತೆ. ಇಂಪ್ಲೆನ್ಸ್ ಇದ್ರೆ ಬೇಗ ಹೋಗಬಹುದು, ಆದ್ರೆ ದುಡ್ಡು ಟಿಕೆಟ್ ತಗೋಬೇಕು. ಅದೆಲ್ಲ ಬಹಳ ಸೇಫ್ಟಿಯಾಗಿ ಕಟ್ಟಿರ್ತಾರೆ. ಅಲ್ಲಿ ಹೋಗಿ ಬಿದ್ದರೆ ರೋಗ ಸತ್ಯ. ಹಂಗಿದ್ರೆ ಈಗ ಯೇಸು ಸ್ವಾಮಿ ಯಾರು ನಂಬೋದೇ ಇಲ್ಲ. ಆಮೇಲೆ ಯೇಸು ಸ್ವಾಮಿ ಅದನ್ನ ನೀಗ್ಸಕ್ಕೆ ಬಂದಿರೋದು. ಯೇಸು ಸ್ವಾಮಿಯಲ್ಲಿ ತೋರ್ಸಕ್ ಹೋಗ್ತಾ ಇದ್ರೆ ಈ ಕೊಳದಲ್ಲ ಬಿಡುಗಡೆ ನನ್ನ ಮಾತಿನಲ್ಲಿ ಇರೋದು. ಆದ್ರೆ ಆ ಕೊಳದಲ್ಲಿ ಮುಳುಗೋದಕ್ಕೆ ಜನಗಳಲ್ಲಿ ನಿಂತಿದೆ. ಅವ್ರು ಕಾಯ್ತಾ ಇದೆ, ಯಾವಾಗ ದೂತನು ಬಂದು ನೀರನ್ನು ಉಕ್ಕಿಸ್ತಾನೋ. ಅವ್ರು ಕಾಯ್ತಾ ಇದೆ. ಆ ದೂತನು ಬಂದು ಉಕ್ಕಿಸೋದಕ್ಕೆ ಇವರಲ್ಲೇ ಕೂತಿರ್ಬೇಕು. ಇವತ್ತಾದ್ರೆ ನಾಳೆ ಆದ್ರೆ ನಾಡಿದ್ದು 1 ತಿಂಗಳಾದ್ರೂ ಹಂಗೆ ಇರ್ಬೇಕು. ಅವ್ನು ಯಾವಾಗ ಬಂದು ಉಕ್ಕಿಸ್ತಾನೋ ಆಗ ಹೋಗಿ ಯಾರು ಮೊದಲು ಬೀಳ್ತಾರೋ ಅವರಿಗೆ ರೋಗ ಸೌಖ್ಯವಾಗುತ್ತೆ. ಹಲ್ಲೆಲೂಯಾ. ಈಗ ಹಾಗಿದೆಯಾ? ಯೇಸು ಹೇಳಿದ, ನಾನು ಬರ್ತೀನಿ, ಬರೋ ತನಕ ನೀವು ಕಾಯ್ಬೇಕು, ಆಮೇಲೆ ನಿಮ್ಗೆ ರೋಗ ಸೌಖ್ಯ ಕೊಡ್ತೇನೆ ಅಂತ ಎಲ್ಲಿ ಹೇಳಿಲ್ಲಲ್ಲ. ಆಮೇಲೆ ಯೇಸು ಹೇಳಿದ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಅಲ್ಲಿ ನಾನಿದ್ದೇನೆ. ಹಾಗಾದ್ರೆ ಇಲ್ಲಿ ಯೇಸು ಕ್ರಿಸ್ತನ್ ಇದೆ. ಆಮೇಲೆ ಇವನು 38 ವರ್ಷ ಇರಬಹುದು. ನಿಮ್ಮ ಶರೀರದಲ್ಲಿ ಎಷ್ಟು ವರ್ಷಗಳಿಂದ ಅಸ್ವಸ್ಥತೆ ಇದೆಯೋ, ಇವತ್ತು ದೇವರು ದೂತನನ್ನು ಕಳಿಸಲ್ಲ, ತಾನೇ ಡೈರೆಕ್ಟ್ ಆಗಿ ದೇವರು ಬರಕ್ ಹೋಗ್ತಾರೆ. ಡೈರೆಕ್ಟ್ ಆಗಿ ತನ್ನ ಕರವನ್ನು ಚಾಚಕ್ ಹೋಗ್ತಾ ಇದ್ದಾರೆ. ಇಲ್ಲಿ ಯಾವ ದೂತ ನಿನ್ನ ಮುಟ್ಟಕ್ಕೆ ಬರಲ್ಲ. ದೇವರೇ ನಿನ್ನನ್ನು ಮುಟ್ಟಿ ಗುಣ ಮಾಡಕ್ ಹೋಗ್ತಾನೆ. ದೇವರೇ ನನಗೆ ಬಿಡುಗಡೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವ ಅವಸ್ಥೆ ಇದ್ರೂ ಪರವಾಗಿಲ್ಲ, ನೀನು ಆ ದೇವರನ್ನ ನೋಡುವಾಗ ಒಂದು ಸೌಖ್ಯ ನಿನಗೆ ಉಂಟಾಗ್ತದೆ. ಹಲ್ಲೆಲೂಯಾ. ಆಧಾರವಾಗಿ ಒಂದು ವಾಕ್ಯ ಓದೋಣ. ವಿಮೋಚನೆ ಕಾಂಡ 18ನೇ ಅಧ್ಯಾಯ 26ನೇ ವಚನ. ವಿಮೋಚನೆ ಕಾಂಡ 15ನೇ ಅಧ್ಯಾಯ 26ನೇ ವಚನ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಡಿಸುವುದಿಲ್ಲ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ತರುವಾಯ ಅವರು ಒಂದು ಆಮೇಲೆ ಇರಲಿ. ದೇವರು ಹೇಳ್ತಿದ್ದಾರೆ, ಇಸ್ರಾಯೇಲರಿಗೆ ಒಂದು ನಿಯಮವನ್ನು ನಿರ್ಣಯ ಮಾಡಿ ಅವರನ್ನು ಪರೀಕ್ಷಿಸಿ ಹೀಗಂದನು, ನೀವು ನಿಮ್ಮ ದೇವರಾದ ಯೆಹೋವನ ಮಾತು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ನೀವು ಮಾಡಿದರೆ, ಆತನ ಆಜ್ಞೆಗೆ ವಿಧೇಯರಾಗಿ ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದನ್ನು ನಿಮಗೆ ಬರಗೊಡಿಸೋದಿಲ್ಲ. ಹೇಳ್ತಿದ್ದಾರೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು. ಹಾಗಾದ್ರೆ ಸಭೆಯಲ್ಲಿ ವಾಕ್ಯ ಹೇಗೆ ಕೇಳಬೇಕು? ಏನ್ ಹೇಳ್ತಾರೆ, ಏನ್ ವಾಕ್ಯ ಬರ್ತಾ ಇದೆ, ಬೈಬಲ್ ಓದುವಾಗಲೂ ನೀವು ಶ್ರದ್ಧೆಯಿಂದ ಓದಬೇಕು. ಅನೇಕರು ಬೈಬಲ್ ಓದುವಾಗ ಪಕ್ಕದಲ್ಲಿ ಮೊಬೈಲ್ ಇಟ್ಕೊಂಡಿರ್ತಾರೆ. ಆಮೇಲೆ ಅಂತ ಮೆಸೇಜ್ ಬಂದ್ರೆ ಅದನ್ನ ನೋಡ್ತಾರೆ, ತಿರ್ಗಾ ಆಫ್ ಮಾಡಿ ತಿರ್ಗಾ ಮೊಬೈಲ್ ಓದ್ತಾರೆ. ಅದಲ್ಲ, ಶ್ರದ್ಧೆಯಿಂದ ಸಮಯವನ್ನ ಬೇರ್ಪಡಿಸಿ. ಎಕ್ಸಾಮ್ ಟೈಮ್ ಬಂದ್ರೆ ಮಕ್ಕಳು ಏನ್ ಮಾಡ್ತಾರೆ?
ಶಬ್ದ ಅವ್ರು ಏನು ಕೆಲಸ ತಂದೆ ತಾಯಿ ಹೇಳೋದು ಇಲ್ಲ, ಹೇಳಿದ್ರೆ ಅವ್ರು ಮಾಡೋದು ಇಲ್ಲ. ನನಗೆ ಎಕ್ಸಾಮ್ ಇದೆ ಸ್ತೋತ್ರ, ಇಲ್ಲಿ 1-2 ತಿಂಗಳು ಎಕ್ಸಾಮ್ ಇದೆ ಅಂದ್ರೆ ಅವ್ರ ಮನೆ ಕೆಲಸ ಮಾಡೋದು ಬಿಟ್ಬಿಡುತ್ತೆ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ? ಎಕ್ಸಾಮ್. ನಮಗೆ ಹಂಗೆ ಅಲ್ಲ, ನಾವೆಲ್ಲ ಇರುವಾಗ ಕೆಲಸ ಮಾಡಿನೇ ಓದಬೇಕು. ಪ್ರೈಸ್ ದಿ ಲಾರ್ಡ್. ಮನೆಯಲ್ಲೆಲ್ಲ ನೀರು ತುಂಬಿಡ್ಬೇಕು, ಸೌದೆ ಎಲ್ಲ ತಂದಿಡ್ಬೇಕು, ಮನೆ ಕೆಲಸ ಎಲ್ಲ ನಾವು ಮಾಡಿನೇ ನಂತರ ಓದ್ಕೋಬೇಕು, ನಾವು ಸ್ಕೂಲ್ಗಳಿಗೆ ಕಾಲೇಜುಗಳಿಗೆ ಹೋಗ್ಬೇಕು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ದೇವರು ಹೇಳ್ತಿದ್ದಾರೆ, ನೀ ನನ್ನ ಮಾತು ಶ್ರದ್ಧೆಯಿಂದ ಕೇಳಬೇಕು. ಶ್ರದ್ಧೆಯಿಂದ ಕೇಳಿ ದೇವರ ದೃಷ್ಟಿಗೆ ಸರಿ ಬೀಳುವುದನ್ನ ನೀವು ಮಾಡಬೇಕು. ದೇವರು ಇಷ್ಟಪಡುವ ರೀತಿಯಲ್ಲಿ ನಾವು ಜೀವಿಸಬೇಕು. ದೇವರು ನನ್ನ ನಡತೆನ ದೇವರು ಮೆಚ್ಚಬೇಕು. ದೇವರ ದೃಷ್ಟಿಯಲ್ಲಿ ನಾನು ಯೋಗ್ಯನಾಗಿ ನಡಿಬೇಕಂದ್ರೆ ಹಲ್ಲೆಲೂಯಾ. ಆತನ ಆಜ್ಞೆಗಳಿಗೆ ನಾವು ಏನಾಗಬೇಕು? ವಿಧೇಯರಾಗಬೇಕು. ಮತ್ತೆ ದೇವರು ಹೇಳ್ತಿದ್ದ ಆತನ ಕಟ್ಟಳೆಗಳನ್ನೆಲ್ಲ ಅನುಸರಿಸಬೇಕು. ಈ ವಾಕ್ಯದಲ್ಲಿ ಕೊಟ್ಟಿರುವ ಎಲ್ಲ ಆಜ್ಞೆಗಳು ನೀವು ಅನುಸರಿಸಿ ನಡಿಬೇಕಂದ್ರೆ, ಹಾಗೆ ನಡೆದ್ರೆ ಈ ಲೋಕದಲ್ಲಿ ಇಡೀ ಪ್ರಪಂಚದಲ್ಲಿ ವ್ಯಾಪರಿಸಿ ಬರುವ ಯಾವ ವ್ಯಾಧಿಗಳು ಸಹ ನಿನ್ನ ಮೇಲೆ ಬರಕ್ಕೆ ನಾನು ಬಿಡಲ್ಲ. ಹೇಳ್ತಿದ್ದಾರೆ, ನಾನೇ ನಿನಗೆ ಆರೋಗ್ಯದಾಯಕನು. ದೇವ್ರು ಹೇಳಿಲ್ಲ ಇಂಥ ಒಂದು ಮಾತ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ತಗೋ, ಟಾನಿಕ್ ಹಿಂಗೆ 3 ಟೈಮ್ ಕುಡಿ, ಇಂಥದ್ದೇ ಹೋಗಿ ಕುಡಿ ಅಂತ ದೇವ್ರು ಹೇಳಿಲ್ಲ. ಹೇಳಿದ್ರ? ಅದಕ್ಕೆ ದೇವ್ರು ನಾನೇ ನಿನಗೆ ಆರೋಗ್ಯವನ್ನು ಕೊಡ್ತೇನೆ, ನಾನೇ ನಿನಗೆ ಗುಣ ಮಾಡುತ್ತೇನೆ. ಯಾವುದು ಬಂದು ನಾನು ನಿನಗೆ ಆರೋಗ್ಯ ಕೊಡುವ ದೇವ. ಹಾಗಾದ್ರೆ ಇವತ್ತು ನಾವು ಚಿಂತೆ ಮಾಡೋದು ಡಾಕ್ಟರ್ ಬಗ್ಗೆ ಅಲ್ಲ. ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಸ್ಕಿನ್ ಡಾಕ್ಟರ್ ಸಿಗ್ತಾರೆ, ಕಣ್ ಡಾಕ್ಟರ್, ಮೂಗ್ ಡಾಕ್ಟರ್, ಎಲ್ಲಾ ಡಾಕ್ಟರ್ ಸಿಗ್ತಾರೆ. ಉಗುರಿಂದ ಹಿಡಿದು ಕೂದಲು ತನಕ ಡಾಕ್ಟರ್ ಇದೆ ಇವಾಗ. ಎಲ್ಲದಕ್ಕೊಂದು ಡಾಕ್ಟರ್, ಕೂದಲಿಗೊಂದು ಡಾಕ್ಟರ್ ಇದೆ, ಚರ್ಮಕ್ಕೊಂದು ಡಾಕ್ಟರ್ ಇದೆ. ಆದ್ರೆ ಇಲ್ಲಿ 100 ಡಾಕ್ಟರ್ ಇದೆ ಲೋಕದಲ್ಲಿ. ಆದ್ರೆ ಬೈಬಲ್ ಅಲ್ಲಿ ಒಂದೇ ಒಂದು ಯೇಸು ಕ್ರಿಸ್ತ ವ್ಯಾಧಿ ನನ್ನ ಮೇಲೆ ಬಂದ್ರು ಗುಣ ಮಾಡಿ ನನ್ನ ಎಬ್ಬಿಸ್ತಾನೆ ಅಂತ ಒಂದು ಡಾಕ್ಟರ್ ಈಗ ಬೆಸ್ಸ ತಕೊಳ್ಳದ ಬಳಿ ಬರ್ತಾ ಇದ್ದಾರೆ. ಅಂತ ಒಂದು ವೈದ್ಯನು ಇಲ್ಲಿ ಬರ್ತಾ ಇದ್ದಾರೆ. ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಹಲ್ಲೆಲೂಯಾ. ಹಾಗಾದ್ರೆ ಯೇಸು ಸ್ವಾಮಿ ಆ ಸ್ಥಳದಲ್ಲಿ ಬಂದಿರೋದೇ ಇವನಿಗೆ ರೋಗ ಬಂದು 38 ವರ್ಷ ಆಗಿದೆ ಅಂತ ಅವರಿಗೆ ಗೊತ್ತಾಯ್ತು. ಅವರನ್ನ ಗುಣ ಮಾಡಕಲ್ಲಿ ಬರ್ತಾ ಇದೆ. ಯೇಸು ಸ್ವಾಮಿ ಒಂದು ಮಾತು ಕೇಳ್ತಾ ಇದೆ, ನಿನಗೆ ನಾನು ಸೌಖ್ಯ ಮಾಡ್ಲಾ ಅಂತ ಕೇಳಬಹುದಾಗಿತ್ತು. ನಿನ್ಗೆ ಯಾವ ರೋಗ ಇದೆ ಅಂತ ಕೇಳಬಹುದಾಗಿತ್ತು. ಯೇಸು ಸ್ವಾಮಿ ಏನು ಕೇಳ್ತಾ ಇಲ್ಲ. ಅವ್ರು ಕೇಳಿದೇನಂದ್ರೆ ನಿನಗೆ ಸ್ವಸ್ಥ ಆಗಲಿಕ್ಕೆ ಈ ಹಗಲ ವೇಳೆಯಲ್ಲಿ ದೇವರು ಕೇಳ್ತಾ ಇದ್ದಾರೆ, ನಿನಗೆ ಪಾಪ ಬಿಡ್ಲಿಕ್ಕೆ ಮನಸ್ಸುಂಟು. ಅವಿಧೇಯತೆಯಿಂದ ನಡೀತಾ ಅದು ಬಿಡಕ್ಕೆ ಮನಸ್ಸುಂಟು. ಲೋಕದಲ್ಲಿ ನಡೆಯೋದನ್ನ ಬಿಡಕ್ಕೆ ಮನಸ್ಸುಂಟು. ಹಲ್ಲೆಲೂಯಾ. ಆ ಮನಸ್ಸಿದ್ರೆ ಇವತ್ತು ಬಿಡುಗಡೆ ಉಂಟು. ಯಾಕೆ ಆಶೀರ್ವಾದ ಹೊಂದಕ್ಕಾಗ್ತಾ ಇಲ್ಲ? ಯಾಕೆ ನನ್ನ ಶರೀರದಲ್ಲಿ ಸೌಖ್ಯ ಹಿಡಿದು ಬರ್ತಾ ಇಲ್ಲ? ಯಾಕೆ ಕೆಲಸದಲ್ಲಿ ಉನ್ನತಿ ನಾನು ಕಾಣ್ತಾ ಇಲ್ಲ? ಯಾಕೆ ನನ್ನ ಕುಟುಂಬದಲ್ಲಿ ಸಮಾಧಾನ ಕಾಣ್ತಾ ಇಲ್ಲ? ಯಾಕೆ ನನ್ನ ಕುಟುಂಬ ದೇವರ ಮೇಲೆ ಕೆತ್ತುತ್ತಾ ಇಲ್ಲ? ಯಾವುದೋ ಒಂದು ಬಿಡ್ಲಿಕ್ಕೆ ನನಗೆ ಮನಸ್ಸಿಲ್ಲ. ಯಾವುದೊಂದು ಬಿಡ್ಲಿಕ್ಕೆ ಮನಸ್ಸಿಲ್ಲ. ಪ್ರೈಸ್ ದಿ ಲಾರ್ಡ್. ಕೆಳಗಡೆ ಹೋದ್ರಿ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಎಂದು ಅವನನ್ನು ಕೇಳಿದಕ್ಕೆ ಆ ರೋಗಿಯು, ಸ್ವಾಮಿ, ನೀರು ಉಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವರು ಒಬ್ಬರು ಇಲ್ಲ. ನಾನು ಬದಲೊಳಗೆ ನನಗಿಂತ ಮುಂದಾಗಿ ಮತ್ತೊಬ್ಬರು ಇಳುತ್ತಾನೆ ಎಂದನು. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳ್ತಾರೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆಯಾ ಅಂತ. ಅವನ್ ಏನ್ ಹೇಳ್ಬೇಕು? ಹೌದು ಅನ್ಬೇಕು, ಇಲ್ಲ ಅನ್ಬೇಕು. ಅವನ್ ಏನ್ ಹೇಳ್ತಾ ಇದೆ? ನಾನು ಹೋಗಿ ಬೀಳಕ್ಕೆ ರೆಡಿ ಇದೆ, ನನಗಿಂತ ಮುಂತಾಗ ಹೋಗಿ ಬಿಟ್ಬಿಡ್ತಾನೆ, ನನಗೆ ಬೀಳಕ್ಕೆ ಆಗ್ತಾ ಇಲ್ಲ. ಇದು ಅವನ ಒಂದು ಕುಂಟು ನೆಪ. ಕುಂಟು ಅದ್ರ ಅರ್ಥ ಅವನ ಒಳಗಡೆ ಆ ಮನಸ್ಸಿಲ್ಲ ಅಂತ ದೇವರಿಗೆ ಚೆನ್ನಾಗಿ ಗೊತ್ತು. ಉದಾಹರಣೆ ನಾನು ಹೇಳ್ತೇನೆ. ಉದಾಹರಣೆ ಹೇಳ್ತೇನೆ. ಫಾಸ್ಟಿಗೆ ಹೇಳಿದ್ರು, ಅನೇಕ ಕಡೆಗಳಲ್ಲಿ ಮುಖ್ಯ ಸ್ಥಳಗಳಲ್ಲಿ ಭಿಕ್ಷೆ ಬಿಡೋರು ಕುತ್ಕೋತಾರೆ. ಅವ್ರಿಗೆ ಕಾಲು ಕಣ್ಣ ಅಸ್ವಸ್ಥತೆ ಇರ್ತದೆ, ಅವ್ರಿಗೆ ದಿನ ಒಳ್ಳೆ ಕಲೆಕ್ಷನ್ ಆಗುತ್ತೆ. ನೀವ್ ಹೋಗಿ ನಾನ್ ದುಡ್ಡು ಕೊಡಲ್ಲ, ನಿನ್ ಕಣ್ಣು ಗುಣಪಡಿಸ್ದ ಅಂತ ಕೇಳ್ರಿ, ಕೇಳಿ. ನಾನ್ ದುಡ್ಡು ಕೊಡಲ್ಲ, ನಿನ್ ಕರ್ಕೊಂಡೋಗಿ ಆಪರೇಷನ್ ಮಾಡಿಸ್ತೇನೆ, ಇಲ್ಲ ಕಾಲೇನ ಮಾಡ್ತೀನಿ, ಬರ್ತೀಯ ಅನ್ನೋರು ಬರಲ್ಲ. ಯಾಕೆ? ಅವ್ರಿಗೆ ದಿನ ಇಲ್ಲಿ ಸಂಬಳ ಸಿಗ್ತಾ ಇರುತ್ತೆ, ದಿನ ಅವ್ರಿಗೆ ಭಿಕ್ಷೆ ಸಿಗುತ್ತೆ. ನಮ್ಗಿಂತ ಜಾಸ್ತಿ ಅವರು ಸಂಪಾದನೆ ಮಾಡ್ತಾರೆ. ಹೈದರಾಬಾದಲ್ಲಿ ಒಂದು ಭಿಕ್ಷಕನು ಕಾರಲ್ಲಿ, ಅವ್ರು ಹಿಂಗೆ ಕಾರವನ್ನ ಹಿಂಗೆ ಹೇಳಿದೆ, ನನ್ನ ಹತ್ರ ಕಾಸಿಲ್ಲ, ಪರ್ಸ್ ಬಿಟ್ಬಿಟ್ಟು ಬಂದಿದ್ದೀನಿ, ಸರಿ ಅಮೌಂಟ್ ಇಲ್ಲ, ATM ಹೋಗ್ಬೇಕಂದ್ರೆ, ಪರವಾಗಿಲ್ಲ ಸರ್, ನೀವು ಸ್ವೈಪ್ ಮಾಡ್ತೀರಾ, ಸ್ವೈಪ್ ಮಿಷಿನ್ ಇದೆ ಅಂತ ಅದು ಪೇಪರ್ ಅಲ್ಲಿ ಹಾಕಿದ್ದಾರೆ.
ಅವನಲ್ಲಿ ಸ್ವೈಪಿಂಗ್ ಮಿಷಿನ್, ನಮ್ಗೆ ಬಂದಿಲ್ಲ ಸ್ವೈಪಿಂಗ್ ಮಿಷಿನ್, ನಾವು ATM ಹೋಗಿ ಹೇಳಿತಾ ಇದ್ದೇನೆ. ಅವನ ಕೈಯಲ್ಲಿ ಬಂದಿದೆ ಅಂತ ಅವನು ಎಷ್ಟು ರಿಚ್ ಇದೆ. ಹಾಗಾದ್ರೆ ಅವನಿಗೆ ಅದರ ಅರ್ಥ ಈ ಬೆಚ್ಚತ ಕೊಡದಲ್ಲಿ ಅವನು ಇರುವಾಗ ಅವನಿಗೆ ಅವಾಗ ಊಟ ತಿನ್ನಕ್ಕೆ ಎಲ್ಲ ಯಾರೋ ಕೊಡ್ತಾ ಇದೆ. ಅವನ ಜೀವನ ಚೆನ್ನಾಗಿ, ಮಂಟಪ ಬೇರೆ ಒಳ್ಳೆ ನೆರಳಿದೆ, ಹಾಯಾಗಿದೆ. ಮನೇಲಿದ್ರೆ ಅಯ್ಯೋ ಇಲ್ಲೇ ಬಿದ್ದುಕೊಂಡಿರ್ತೀಯ, ಕೆಲಸಕ್ಕೆ ಬಾರದಲ್ಲ, ಪ್ರಯೋಜನ ಇರ್ತವ್, ನಿಗೆಲ್ಲ ಬೈತಾರಲ್ಲ. ಮಂಟಪದಲ್ಲಿ ಯಾರು ಬೈತಾರೆ? ಅವನು ಸಂತೋಷವಾಗಿದೆ. ದೇವರು ಕನಿಕರ ಉಳ್ಳವರು. ನನ್ನಲ್ಲಿ ಅನೇಕ ಕುಂಟು ನೆಪಗಳು, ನನ್ನಲ್ಲಿ ಅನೇಕ ವಿಷಯಗಳು ಇದ್ರೂ ನನಗೆ ಸೌಖ್ಯ ಮಾಡಕ್ಕೆ ದೇವರಿಗೆ ಮನಸ್ಸಿದೆ. ನನ್ನನ್ನು ಗುಣ ಮಾಡಿ ಎದ್ದು ನಡೆದಾಡಿಸ್ಬೇಕಂತ ದೇವರಿಗೆ ಮನಸ್ಸಿದೆ. ಅವನು ಮಲಗಿರೋದು ದೇವರಿಗೆ ಇಷ್ಟ ಇಲ್ಲ, ಅವನು ಎದ್ದು ಓಡಾಡ್ಬೇಕಂತ ದೇವರಿಗೆ ಇಷ್ಟ ಇದೆ. ಅದಕ್ಕೆ ದೇವರು ಗುಣ ಮಾಡಕ್ಕೆ ಅಲ್ಲಿ ಬರ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ದೇವ್ರೆ ನಾನು ಕೆಳಗೆ ನೀರು ಬೀಳ್ಬೇಕಂದ್ರೆ ನನಗಿಂತ ಮುಂಚೆ ಯಾರಾದ್ರೂ ಹೋಗ್ತಾರೆ. ಹಲ್ಲೆಲೂಯಾ. ಅಲ್ಲಿರುವ ಜನಗಳು ಹಂಗೆ ಇದೆ. ಇವನನ್ನ ಕೆಳಗೆ ನೀರು ಹಾಕೋಣ ಅಂತ ಯಾರಿಗೂ ಮನಸ್ಸಿಲ್ಲ. ತಾವು ಹೋಗಿ ಸ್ವಸ್ಥವಾದ್ರೆ ಸಾಕು. ಅವನು ಹಿಂಗೆ ಹೇಳ್ತದೆ, ಯಾರು ನನ್ನನ್ನು ಕೆಳಗಡೆ ಹಾಕ್ತಾ ಇಲ್ಲ. ನನಗೆ ಅನಿಸುತ್ತೆ ಅವನಿಗೆ ಎದ್ದೇಳಕ್ಕಾಗದ ಅಸ್ವಸ್ಥತೆ ಇರಬಹುದು. ಪಾರ್ಶ್ವವಾಯು ಲಕ್ವ ಹೊಡೆದ್ರೆ ಎದ್ದೇಳಕ್ಕಾಗಲ್ಲ, ಎದ್ದು ಒಂದು ಕಡೆ ಹೊರಳಾಡಕ್ಕೂ ಆಗಲ್ಲ. ಅವನಿಗೆ ಏನೋ ಒಂದು ದೊಡ್ಡ ರೋಗನ ಇದೆ, ಏನಂತ ಬರೋದಿಲ್ಲ. ಮೋಸ್ಟ್ಲಿ ಅವನ ಮಂಟಪದಿಂದ ನೀರಿಗೆ ಬೀಳಕ್ಕೆ ಅವನ ಕೈ ಶಕ್ತಿ ಇಲ್ಲದೆ ಇರಬಹುದು. ಆದ್ರೆ ಅದನ್ನ ನೋಡ್ತಾ ಇರುವಂತ ಜನಗಳಾದ್ರೂ ಸಹ ಅವನನ್ನ ನೀರಿಗೆ ಒಬ್ರು ಹಾಕ್ತಾ ಇಲ್ಲ. ಅದನ್ನ ಕಂಡೇ ಯೇಸು ಸ್ವಾಮಿ ಅಲ್ಲಿಗೆ ಬಂದಿರೋದು. ಅದೇ ತರ ನಮ್ಮ ಜೀವನ ಇದೆಯಾ? ನಾನು ಮಾತ್ರ ಸೌಖ್ಯ ಹೊಂದಬೇಕು, ನಾನು ಮಾತ್ರ ಆಶೀರ್ವಾದ ಹೊಂದಬೇಕು, ನನ್ನ ಪಕ್ಕದಲ್ಲಿರೋ ನಂಗೇ ಇರಲಿ. ಅವನಿಗೆ ನಾವು ಏನು ಪ್ರಾರ್ಥನೆ ಮಾಡೋದೇ ಬೇಡ, ಅವನಿಗೆ ನಾವು ಗೈಡೆನ್ಸ್ ಕೊಡೋದೇ ಬೇಡ. ಇವನು ಹೇಳ್ತಾ ಇದೆ, ನನಗೇನೋ ನೀರು ಬಿಡಕ್ ಮನಸ್ಸಿದೆ, ಆದ್ರೆ ನನ್ನ ಎತ್ತಾಕೋರು ಯಾರು ಇಲ್ಲ ಅಂತ ಒಂದು ಬಲಹೀನತೆ ಅವನ ಒಳಗಡೆ ಇದೆ, ರೋಗ ಅವನಲ್ಲಿದೆ. ಆದ್ರೆ ಅಷ್ಟು ವರ್ಷ ಆದ್ರೂ ಒಬ್ಬನು ಸಹ ಅವನ್ನ ಎತ್ತಿ ನೀರಲ್ಲಿ ಹಾಕ್ಲಿಲ್ಲ. ದೇವರ ಮಕ್ಕಳೇ, ದೇವರು ಹೇಳ್ತಾ ಇದೆ, ಇಂಥ ಒಂದು ಬಲಹೀನತೆಯಲ್ಲಿ ಯಾರಾದ್ರೂ ನಮ್ಮ ಮಧ್ಯದಲ್ಲಿ ಇದ್ರೆ ಅವರಿಗೋಸ್ಕರ ನಾವು ಸಹಾಯ ಮಾಡಬಹುದು. ಯಾರಾದ್ರೂ ಎತ್ತಾಕಿದ್ರೆ ಅವನ ಯಾವತ್ತೂ ಗುಣ ಆಗಿ ಮನೆಗೆ ಹೋಗ್ತಾನೆ. ಅವನ ಅವಸ್ಥೆ ಕಂಡು ಯೇಸು ಅಲ್ಲಿಗೆ ಬಂದಿರು. ನಮ್ಮ ಮಧ್ಯದಲ್ಲಿ ಅಂತ ಕೊರತೆ ಇರೋರಾದ್ರೆ ನಾನು ಆಶೀರ್ವಾದ ಹೊಂದಬೇಕು, ನನಗೆ ಅನುಗ್ರಹ ಬರಬೇಕು, ನನಗೆ ಒಳ್ಳೆ ಸಂಬಳ ಸಿಗಬೇಕು, ನಾನು ಒಳ್ಳೆ ಮನೆ ಕಟ್ಟಬೇಕು, ನನಗೆ ಒಳ್ಳೆ ವೆಹಿಕಲ್ಗಳು ಬರಬೇಕು. ಪಕ್ಕದಲ್ಲಿರೋರು, ಪಕ್ಕದಲ್ಲಿ ಪ್ರೈಸ್ ಎಲ್ಲ ಕೊಡುವ ಸಹೋದರ ಹೇಗಿದೆ ಅಂತ ಗೊತ್ತಾ? ಯಾರು ಸ್ತೋತ್ರ ಹೇಳ್ತಾ ಇಲ್ಲ. ಯಾರು ಸ್ತೋತ್ರ? ಬನ್ನಿ ನಮಗ್ ಬೈಕ್ ಇದೆ, ಬೇಕಾದ್ರೆ ಡ್ರಾಪ್ ಮಾಡ್ತೇನೆ ಅಂತ ಹೇಳ್ಬೋದು. ಅದಕ್ಕಿಂತ ದೊಡ್ಡ ಮನಸ್ಸು ಏನು ಗೊತ್ತಾ? ನಿಮಗೊಂದು ಬೈಕ್ ಬರಲಿ ಅಂತ ನಾನಿಗೋಸ್ಕರ ಪ್ರಾರ್ಥನೆ. ನೀವು ನನ್ನ ತರ ಸೌಖ್ಯ ಹೊಂದಲಿ ಅಂತ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನನ್ನ ತರ ಒಳ್ಳೆ ಸಂಬಳ ನಿಮಗೆ ಬರಲಿ ಅಂತ, ನನ್ನ ತರ ಒಳ್ಳೆ ಪೋಸ್ಟ್ ನಿಮಗೆ ಬರಲಿ ಅಂತ, ನನ್ನ ತರ ಒಳ್ಳೆ ಐಶ್ವರ್ಯ ನಿನಗೆ ಬರಲಿ ಅಂತ ನಾನು ನಿನಗೋಸ್ಕರ ಡೈಲಿ ಪ್ರಾರ್ಥನೆ ಮಾಡ್ತೇನೆ. ಹೇಳುದು ಮಾತ್ರ ಅಲ್ಲ, ಮಾಡಬೇಕು. ಅದೇ ಯೇಸು ಕ್ರಿಸ್ತನ ಮಕ್ಕಳಿಗಿರಬೇಕಾದ ಮನಸ್ಸು. ನನ್ನ ದೇವರು ಒಳ್ಳೆಯವನು, ನಾವು ಆಗಿರ್ತೀನಿ. ಗಟ್ಟಿಯಾಗಿ ಹೇಳ್ರಿ, ನಮ್ ದೇವರು ಒಳ್ಳೆಯವನು. ಆಮೇಲೆ ಹೇಳ್ರಿ, ಏನೋ ಡೌಟ್ ಇದೆಯಾ? ಅವ್ರು ಒಳ್ಳೆಯವರಾಗಿದ್ದಕ್ಕೆ ಇಲ್ಲಿ ಬಂದು ನಾವು ಸ್ತುತಿಸ್ತಾ ಇದ್ದೀವಿ. ಇಲ್ಲಾಂದ್ರೆ ಪಾಪದಲ್ಲಿ ಬಿದ್ದು ಏನೋ ಆಗಬೇಕಾಗಿತ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದೇವರು ಸ್ತೋತ್ರ, ನಮ್ಮನ್ನ ಕರೆದಿರೋದೆ ಅನೇಕರನ್ನ ಕರ್ತನ ಕ್ರಿಸ್ತನ ಕಡೆಗೆ ನಡೆಸಬೇಕು, ಆಶೀರ್ವಾದದ ಕಡೆಗೆ ನಡೆಸಬೇಕು, ಬಿಡುಗಡೆ ಕಡೆ ನಡೆಸಬೇಕು. ಹಲ್ಲೆಲೂಯಾ. ಯೇಸು ಇಲ್ಲಿ ಬಂದು ನೋಡಿ ಅದ್ಭುತ ಮಾಡಕ್ಕೆ ಯೇಸುನೇ ಅವನ ಹತ್ರ ಬರ್ತಾ ಇದೆ. ಕೆಲವರು ನೋಡುವಾಗ 12 ವರ್ಷ ರಕ್ತಪಿಸುವ ರೋಗಿ ಯೇಸು ಅಂತ ಹೋದ್ರು, ಕುರುಡರೆಲ್ಲ ಯೇಸುವನ್ನು ಹುಡ್ಕೊಂಡ್ ಬಂದ್ರು, ಕುಂಟರೆಲ್ಲ ಯೇಸುವನ್ನು ಹುಡ್ಕೊಂಡ್ ಬಂದ್ರು. ಆದ್ರೆ ಇಲ್ಲಿ ಸ್ವತಃ ಯೇಸುನೇ ಅವನ ನೋಡ್ಕೊಂಡು ಹೋಗ್ತಾ ಇದೆ. ಕಾರಣ ಏನಂದ್ರೆ ಅವನ ಬಲಹೀನತೆ, ಅವನ ವೀಕ್ನೆಸ್ ಯೇಸುವಿಗೆ ಚೆನ್ನಾಗಿ ಗೊತ್ತು. ಇವನಿಗೆ ಎತ್ತಿ ಯಾರು ನೀರು ಹಾಕ್ತಾ ಇಲ್ಲ, ಇವನಿಗೂ ಸಹ ಬೀಳಕ್ ಆಗ್ತಾ ಇಲ್ಲ. ಇವನು ಇಲ್ಲಿ ಬಿದ್ದು ಬಹಳ ವರ್ಷಗಳಾಯ್ತಂತ. ಅದಕ್ಕೆ ದೇವರು ಹೇಳಿದ್ರು, ನೀನು ಹುಡುಕಿ ಬಂದಿಲ್ಲ, ನಾನೇ ನಿನ್ನನ್ನು ಹುಡುಕಿ ಬಂದಿದ್ದೆ. ಕಾರಣ ಹೆಂಗೆ ಬಿಡುಗಡೆ ಹೊಂದಬೇಕು, ಹೆಂಗೆ ಅದ್ಭುತ ಹೊಂದಬೇಕು, ಹೇಗೆ ಆಶೀರ್ವಾದ ಹೊಂದಬೇಕು, ಯಾರು ಸತ್ಯ ದೇವರು, ಹೆಂಗೆ ಪರಲೋಕ ಹೋಗಬೇಕು, ಹೆಂಗೆ ಸಮಾಧಾನ ಕಂಡುಕೊಳ್ಳಬೇಕು, ಹೆಂಗೆ ಬಿಡುಗಡೆ ಹೊಂದಿಕೊಳ್ಳಬೇಕು, ನನಗೂ ನಿನಗೂ ಗೊತ್ತಿರಲಿಲ್ಲ. ಅದ ಕೊಡೋದಕ್ಕೆ ಯೇಸು ನನ್ನ ಹುಡುಕೊಂಡು ನಿನ್ನ ಬಳಿಗೆ, ನಮ್ಮ ಬಳಿಗೆ ಯೇಸು ಸ್ವಾಮಿ ಬಂದಿರೋದು, ಅದನ್ನ ಕೊಡೋದಕ್ಕಾಗಿನೇ ದೇವರು ಬಂದಿರೋದು. ಇನ್ನು ಬಂದಿಲ್ಲ ಅಂದ್ರೆ ಈ ಹಗಲು ವೇಳೆ ಅದು ಬರುತ್ತೆ. ಹಲ್ಲೆಲೂಯಾ. ಆಧಾರವಾಗಿ
ಒಂದು ವಾಕ್ಯ ಓದೋಣ. ಕೀರ್ತನೆ 72ನೇ ಅಧ್ಯಾಯ, ಬೇಗ ಓದ್ರಿ. 12ನೇ ವಾಕ್ಯದಿಂದ 13ನೇ ವಾಕ್ಯ ಓದ್ರಿ. ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ಆಮೆನ್. ಮತ್ತೆ ಸರಿ ಓದ್ರಿ. ಯಾಕೆಂದರೆ ಅವನು ಮೊರೆ ಇಡುವ ಬಡವರನ್ನು, ದಿಕ್ಕಿಲ್ಲದೆ ಕುಗ್ಗಿದವರನ್ನು ಉದ್ಧರಿಸುವನು. ಆಮೆನ್. ಆತನು ಮೊರೆ ಇಡುವಂತ ಯಾರನ್ನಂದೆ? ಬಡವರನ್ನ. ಗಟ್ಟಿಯಾಗಿ ಹೇಳ್ರಿ. ಹಾಗಾದ್ರೆ ನನ್ನ ಬಡತನದ ಮಧ್ಯದಲ್ಲಿ ಏನ್ ಮಾಡಬೇಕು ಬ್ರದರ್? ಗಟ್ಟಿಯಾಗಿ ಹೇಳ್ರಿ. ದಿಕ್ಕಿಲ್ಲದೆ ಕುಗ್ಗಿದವರನ್ನ ದೇವರು ಏನ್ ಮಾಡ್ತಾರೆ? ದಿಕ್ಕಿಲ್ಲದೆ ಇರುವವರಿಗೆ ಅನೇಕ ಭಾರಗಳು ನಮ್ಮ ಮೇಲೆ ಇರ್ತದೆ. ಕುಟುಂಬ ಲೀಡ್ ಮಾಡಕ್ಕಾಗಲ್ಲ, ಕುಟುಂಬ ನಡೆಸಕ್ಕಾಗಲ್ಲ, ಒಂದು ಒಳ್ಳೆಯ ಸಂಬಳ ಹೊಂದಬೇಕಂದ್ರೆ ಅವ್ರಿಗೆ ಆಗಲ್ಲ, ಕುಟುಂಬ ಜೀವನ ಮುಂದೆ ತಗೊಳ್ಳೋಕಾಗೋದಿಲ್ಲ. ಎಲ್ಲಾರಿಂದ ಅವರು ಕುಗ್ಗಿಸಲ್ಪಟ್ಟಿದ್ದಾರೆ. ಆಮೇಲೆ ದೀನ ಅವಸ್ಥೆಯಲ್ಲಿ ಅವರು ಬಿದ್ದಿದ್ದಾರೆ. ಆಮೇಲೆ 13ನೇ ವಾಕ್ಯ ಹೇಳ್ತಿದೆ, ದೀನ ದರಿದ್ರರ ಮೇಲೆ ಕರುಣೆ ಉಳ್ಳವನಾಗಿ ಅವರ ಪ್ರಾಣಗಳನ್ನ ಸಂತೈಸ್ತಾನಂತೆ. ಈ ಕೊರೋನಾದಲ್ಲಿ ಭಿಕ್ಷುಕರು ಯಾರು ಸತ್ತಿದಾರ? ಯಾಕೆ? ದೇವರ ಕರುಣೆ ಆಯ್ತು. ಆಮೇನ್. ಅವರಿಗೆ ಅವರ ಸ್ಯಾನಿಟೈಸರ್ ಹಾಕಿದಾರ? ಪಾಪ ಮಾಸ್ಕ್ ಹಾಕದೆ ಅವರಿಗೆ ಕಷ್ಟ ಇದೆ ಇವಾಗ. ಒಬ್ಬನು ಸಹ ಭಿಕ್ಷುಕರ ಸತ್ತಿದೆ ಅಂತ ನ್ಯೂಸ್ ಅಲ್ಲಿ ಬಂದಿಲ್ಲ. ಸತ್ತಿರೋದು ಯಾರು ಗೊತ್ತು? 2 ಕೋಟಿ ಆಸ್ತಿ ಇರೋ 4 ಫ್ಲೋರ್ ಬಿಲ್ಡಿಂಗ್ ಇದೆ ಅಂತೆ ಅವರಿಗೆ. ಅವರಿಗೆ 2 ಹಾಸ್ಪಿಟಲ್ ಓನರ್ ಅಂತೆ, ಅವನೇ ಸತ್ತೋಗಿದೆ. ಡಾಕ್ಟರ್ ಸತ್ತೋಗಿದೆ, ನರ್ಸ್ಗಳು ಸತ್ತೋಗಿದೆ. ಆಮೇಲೆ ಸ್ತೋತ್ರ, ವುಹಾನ್ ಅಲ್ಲಿ ಆ ಲ್ಯಾಬ್ ಅಲ್ಲಿ ವೈರಸ್ ನ ಕಂಡಿಡಿದ್ರಲ್ಲ, ಅವರೇ ಸತ್ತೋಗಿದೆ. ಆದ್ರೆ ದೀನ ದರಿದ್ರರ ಮೇಲೆ ದೇವರ ಕರುಣೆ ಇಳಿದು ಬಂದು, ನಮ್ಮ ಮೇಲೆ ದೇವರ ಕರುಣೆ ಇಳಿದು ಬಂದು ನಮ್ಮ ಪ್ರಾಣವನ್ನ ದೇವರೇನ್ ಮಾಡಿದೆ? ಸಂತೈಸಿದೆ. ಅದೇ ತರ ಅವನ ಒಂದು ಬಡವನಾಗಿ ದರಿದ್ರನಾಗಿ ಕೊಡದಲ್ಲಿ ಬಿದ್ದಿತ್ತು. ಅವನನ್ನ ಹುಡುಕಿ ಯೇಸು ಸ್ವಾಮಿ ಬಂದ. ನಮ್ಮನ್ನು ನಿಮ್ಮನ್ನು ಹುಡುಕಿ ಇವನನ್ನು ಹುಡುಕಿ ಬಂದಾಗೆ ನಮ್ಮನ್ನು ನಿಮ್ಮನ್ನು ಹುಡುಕಿ ಬಂದಿದ್ದಾರೆ. ಇವನನ್ನ ರೋಗದಿಂದ ಎಬ್ಬಿಸಕ್ಕೆ ದೇವರು ಬಂದಿದ್ದಾರೆ. ಆದ್ರೆ ನಮ್ಮ ನಿಮ್ಮ ಜೀವಿತದಲ್ಲಿ ಏನು ಪ್ರಶ್ನೆ ಇದೆಯೋ ನನಗೆ ಗೊತ್ತಿಲ್ಲ, ನಿಮಗ್ ಗೊತ್ತಿದೆ. ಏನ್ ಸಮಸ್ಯೆ ಇದೆ ನಿಮಗ್ ಗೊತ್ತಿದೆ. ಏನ್ ಕಷ್ಟ ಕಣ್ಣೀರಿದೆ ನಿಮಗ್ ಗೊತ್ತಿದೆ. ಯಾವ ಇಕ್ಕಟ್ಟಿದೆ ನಿಮಗ್ ಗೊತ್ತಿದೆ. ಆದ್ರೆ ದೇವರು ಬಂದಿರೋದ್ರಿಂದ ಬಿಡಿಸೋದಕ್ಕೆ, ಬಿಡಿಸಕ್ಕೆ ದೇವರು ಬಂದಿರೋದು. ಹಲ್ಲೆಲೂಯಾ. ಕೆಳಗಡೆ ವಾಕ್ಯ ಓದ್ರಿ. ಯೋಹಾನ. ಯೇಸು ಅವನಿಗೆ, ಎದ್ದು ನೀನು ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ಹೇಳಿದನು. ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು. ಆಮೆನ್. ಹಲ್ಲೆಲೂಯಾ. ಯೇಸು ಒಂದೇ ಮಾತು ಹೇಳಿರೋದು, ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ. ಅವನು ಇದುವರೆಗೂ ನಡೆದೇ ಇಲ್ಲ. ನಡೆದಿದ್ರೆ ಕೊಳಕಾರ ಬೀಳ್ತಾ ಇತ್ತು. ಅವನ ಹಾಸಿಗೆ ಎತ್ತಕ್ಕೆ ಅವನಿಗೆ ಶಕ್ತಿ ಇಲ್ಲ. ಆದ್ರೆ ಯೇಸುವಿಗೆ ಹೇಳ್ತಾ ಇದೆ, ಅವನ ನೋಡಿ ಹೇಳ್ತಾ ಇದೆ, ನಿನ್ನ ಹಾಸಿಗೆಯನ್ನು ನೀನೇ ಎತ್ತುಕೊಂಡು ನಡೆಯಲಿಲ್ಲ. ದೇವರ ವಾಕ್ಯ ಹೇಳುತ್ತಾ ಇದೆ, ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನ ಹೊತ್ತುಕೊಂಡು ಅವನು ನಡೀತಾ ಇದೆ. ಯೇಸು ಅಂದ್ರೆ ಒಂದು ಶಕ್ತಿ, ಯೇಸು ಅಂದ್ರೆ ಒಂದು ಬಲ, ಯೇಸು ಅಂದ್ರೆ ಒಂದು ಅದ್ಭುತ, ಯೇಸು ಅಂದ್ರೆ ಒಂದು ಮಿರಾಕಲ್, ಯೇಸು ಅಂದ್ರೆ ಅತಿಶಯಗಳನ್ನು ಮಾಡುವವನು, ಯೇಸು ಅಂದ್ರೆ ಅದ್ಭುತ ಸ್ವರೂಪನಾಗಿದೆ. ಅವರ ಮಾತು ಒಂದೊಂದು ಮಾತಿನಲ್ಲೂ ಶಕ್ತಿಗಳಿದೆ, ಒಂದೊಂದು ವಾಕ್ಯದಲ್ಲೂ ಶಕ್ತಿಗಳಿದೆ. ಆದ್ರೆ ಅದು ನಂಬುವವರಿಗೆ ಮಾತ್ರ ಬಿಡುಗಡೆ, ನಂಬುವವರಿಗೆ ಮಾತ್ರ ಬಿಡುಗಡೆ. ಆ ವಾಕ್ಯವನ್ನು ಯಾರು ನಂಬ್ತಾರೋ ಅವರಿಗೆ ಬಿಡುಗಡೆ ಉಂಟಾಗ್ತದೆ. ಈ ಹಗಲ ವೇಳೆಯಲ್ಲಿ ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹಾಸಿಗೆ ಎತ್ತುಕೊಂಡು ನಡಿ, ನಿನ್ನ ಸಾಲ ಎತ್ತುಕೊಂಡು ಹೋಗು, ನಿನ್ನ ರೋಗ ಎತ್ತುಕೊಂಡು ಹೋಗು, ನಿನ್ನ ಬಡತನ ಎತ್ತುಕೊಂಡು ಹೋಗು, ನಿನ್ನ ದಾರಿದ್ರ್ಯ ಎತ್ತುಕೊಂಡು ಹೋಗು. ಆ ಕ್ಷಣವೇ ಒಂದು ಬಿಡುಗಡೆ, ಆ ಕ್ಷಣವೇ ಒಂದು ಬಿಡುಗಡೆ. ಅವರು ಎತ್ತಿ ಹೇಳುವಾಗ ಅವರು ಹಿಂಗೆ ಹೇಳ್ತಾರೆ, ನಿನ್ನ ಹಾಸಿಗೆ ಅನ್ನುವಾಗಲೇ ಶಕ್ತಿ ಹೊರಟಾಯ್ತು. ಎತ್ತುಕೊಂಡು ಅನ್ನುವಾಗಲೇ ಅವನು ಎತ್ತಿ ಆಯ್ತು. ನಡಿ ಎನ್ನುವಾಗಲೇ ಹಾಸಿಗೆ ಹೆಗಲ ಮೇಲೆ ಹಾಕೊಂಡು ಹೋಗ್ತಾ ಇದ್ದಾರೆ. ಯೇಸು ಗುಣಪಡಿಸಕ್ಕೆ 1 ಅವರ್ ಅಲ್ಲ, 2 ಅವರ್ ಅಲ್ಲ, 1 ಡೇ ಅಲ್ಲ, 1 ವೀಕ್ ಅಲ್ಲ, 1 ಮಂತ್ ಅಲ್ಲ, 1 ಇಯರ್ ಅಲ್ಲ, ಆ ಸಮಯದಲ್ಲಿನೇ, ಅದೇ ನಿಮಿಷದಲ್ಲಿನೇ ದೇವರ ಶಕ್ತಿ ಹೊರಟ್ರೆ ಅವನ ಎದ್ದು ನಿಂತು ಅವನು ನಡೆದಾಡ. ಅದಕ್ಕೆ ಬಿಡುಗಡೆ ಅಂತ ಕರೆಯೋದು. ಬಿಡುಗಡೆ ಅಂದ್ರೆ ಒಂದು ವೀಕ್ ಆಗಿ ಬರೋದಲ್ಲ, ಒಂದು 2 ಡೇಸ್ ಆಗಿ ಬರೋದಲ್ಲ. ರೈಟ್ ನೌ ಹೀಲಿಂಗ್. ಹಲ್ಲೆಲೂಯಾ. ಈ ಸಮಯದಲ್ಲಿ ಅದು ಬಿಡುಗಡೆ, ಈ ಸಮಯದಲ್ಲಿ ಅದು ಬಿಡುಗಡೆ. ದೇವರ ಮಾತು ಇದು ಹೊರಡು
ಸಿಕ್ಕಾಕೊಂಡಿದೆ. ಅದರಿಂದ ಹೊರಗಡೆ ತರಕ್ಕೆ ದೇವರು ಬರ್ತಾರೆ. ಓ ಆ ಸರ್ಕಲ್ ಅಲ್ಲಿ ಇರೋದು ಕಲ್ಲ, ಆ ಸರ್ಕ ಹಾಸಿಗೆ ಎಂಬ ಒಂದು ಸೋತ್ರ ಹಾಸಿಗೆ ಎಂಬ ಒಂದು ಭಾಗದಲ್ಲಿ ಇರೋದು ಕಲ್ಲ ದೇವರು ಕರೆದಿರೋದು. ನೀನು ಹೊತ್ತು ನಡಿಬೇಕು. ಏನ್ ಮಾಡ್ಬೇಕು? ಗಟ್ಟಿಯಾಗಿ ಹೇಳ್ರಿ, ಗಟ್ಟಿಯಾಗಿ ಹೇಳ್ರಿ. ಕೆಲವರು ತೀರಾ ಸಾಲ ಮಾಡಿ ಮನೆಯಿಂದ ಈಚೆಗೆ ಬರಕ್ಕಾಗಲ್ಲ, ಭಯ, ರೋಗ ಬಂದು ಆಮೇಲೆ ಆಚೆ ಹೋಗಕ್ಕಾಗಲ್ಲ, ಎಲ್ಲಿ ಬಿದ್ದು ಬಿಡುತ್ತೀನೋ. ಕೆಲವರಿಗೆ ಸ್ತೋತ್ರ ಶಬ್ದದಲ್ಲಿ ಅಸ್ವಸ್ಥ ಬಂದ್ರೆ ಏನು ಮಾಡಲ್ಲ. ಆಮೇಲೆ ಹಾಸಿಗೆ 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 ಹಾಸಿಗೆನೇ ಮಲಗಿರ್ಬೇಕು. ಇವತ್ತು ದೇವರು ಹೇಳ್ತಿದ್ದಾರೆ, ಮಲಗುವ ಹಾಸಿಗೆ, ಮಲ್ಕೊಂಡೇ ಇರುವ ಹಾಸಿಗೆ ಅಲ್ಲ ಇದು. ಹಾಸಿಗೆ ಇರಬೇಕು. ಏನಕ್ಕೆ? ಒಂದು ಆಮೇಲೆ 5-6 ಅವರ್ ರೆಸ್ಟ್ ಮಾಡಕ್ಕೆ ಮಾತ್ರ ಹಾಸಿಗೆ. ಯಾವಾಗ್ಲೂ ಮಲ್ಕೊಂಡಿರೋದಕ್ಕೆಲ್ಲ ಹಾಸಿಗೆ. ದೇವ್ರು ಹೇಳಿದ್ರು ಇನ್ನ ಅದು ಎತ್ಕೊಂಡು ನೀನು ನಡೀಬೇಕು. ದೇವ್ರು ಏನ್ ಹೇಳಿದ್ರು? ಎತ್ಕೊಂಡು ಹಲ್ಲೆಲೂಯ. ಹಾಸಿಗೆ ಅನ್ನೋದು ಸ್ತೋತ್ರ 2-3 ಅವರ್ ಮಲ್ಕೊಂಡಿರೋದಕ್ಕಷ್ಟೇನೆ. ದಿನಾವಿಡಿ ಮಲಗೋದಕ್ಕಲ್ಲ. ದಿನಾವಿಡಿ ಮಲಗಿಸೋದು ಯಾರು? ಸೈತಾನನೇ. ಪ್ರೈಸ್ ದಿ ಲಾರ್ಡ್. ಇವತ್ತು ದೇವರು ಹೇಳ್ತಾ ಇದೆ ಅದನ್ನ ಮರ್ಚ್. ಆಮೆನ್. ಇವತ್ತು ಯಾರು ನಂಬಿಕೆ ಹೇಳ್ತೀರಾ? ದಿನಾವಿಡಿ ಮಲಗ್ತಾ ಇರೋದು ಹಾಸಿಗೆ ಇವತ್ತಿನ ಮರ್ಚಕ್ ಹೋಗ್ತಾ ಇದೆ, ಮರ್ಚಿ ಎತ್ತಿಡಕ್ ಹೋಗ್ತಾ ಇದ್ದಾನೆ. ನಿದ್ರೆ ಬಂದ್ರೆ ಮಾತ್ರ ಮಲಗೋದು, ಅಸ್ವಸ್ಥನಾಗಿ ರೋಗಿಯಾಗಿ ಮಲಗಲ್ಲ. ಶಕ್ತಿ ನನ್ನ ಮೇಲೆ ಬರ್ತಾ ಇದೆ. ನಂಬೋರದನ್ನ ಹೊಂದಿಕೊಳ್ಳ್ರಿ, ನಂಬೋರದನ್ನ ಹೊಂದಿಕೊಳ್ಳ್ರಿ, ನಂಬೋರದನ್ನ ಹೊಂದಿಕೊಳ್ಳ್ರಿ. ಇಂಥ ರೋಗದಲ್ಲಿ ಮಲಗಲ್ಲ, ಇಂಥ ರೋಗದಲ್ಲಿ ಮಲಗಲ್ಲ, ಇದು ಅಸ್ವಸ್ಥನಾಗಿ ಮಲಗೋದಿಲ್ಲ, ಇದು ಬಲಹೀನನಾಗಿ ಮಲಗೋದಿಲ್ಲ. ಇವತ್ತು ಅಂತ ಹಾಸಿಗೆಯನ್ನ ನಾನು ಎತ್ತಿ ಹಿಡಿತಾ ಇದ್ದೇನೆ, ನಾನು ಎತ್ತಿ ಹಿಡಿತಾ ಇದ್ದೇನೆ. ಇವತ್ತಿಂದ ನಾನು ರೋಗಿ ಅಲ್ಲ. ಪ್ರೈಸ್ ದಿ ಲಾರ್ಡ್. ವಿಮೋಚನ ಕಂಡ 15-20 ಮನೆಗೆ ಹೋಗಿ ಚೆನ್ನಾಗಿ ಓದ್ರೆ ನನ್ನ ದೇವರ ಆರೋಗ್ಯದಾಯಕ. ಆಮೆನ್. ಪ್ರೈಸ್ ದಿ ಲಾರ್ಡ್. ಯಾಕಂದ್ರೆ ನನ್ನ ಮನೆಯಲ್ಲಿ ಇನ್ನು ಮೇಲೆ ಟ್ಯಾಬ್ಲೆಟ್ ಇರಲ್ಲ, ಇನ್ನು ಟಾನಿಕ್ ಹಿಡಿಯಲ್ಲ ಕೈಯಲ್ಲಿ, ಗೂಗಲ್ ಸರ್ಚ್ ಮಾಡಲ್ಲ, ಎಲ್ಲಿಗೆ ಹೋಗಲಿ. ಯಾರು ಚೆನ್ನಾಗಿ ಆಗ್ತಿದೆ, ಅಪಾಯಿಂಟ್ಮೆಂಟ್ ಕೊಡಿ ಸಾರ್ ಬರ್ತೀನಿ, ಎಷ್ಟಾದ್ರೂ ಪರವಾಗಿಲ್ಲ, ಇನ್ನಿಲ್ಲ. ಅದು ನಂಬಿಕೆಯಿಂದ ಹೇಳ್ಬೇಕು, ಸುಮ್ಮನೆ ಹೇಳೋದು ಆಗಲ್ಲ. ಅದು ಇವತ್ತಿನ ಅದು ನಿಂತು ಹೋಗುತ್ತೆ. ಅದು ಇವತ್ತು ನಾನು ಸ್ಟಾಪ್ ಮಾಡಕ್ ಹೋಗ್ತಾ ಇದ್ದೇನೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ಬಿಡುಗಡೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ. ನೀನು ರೋಗಕ್ಕೆ ದುಡ್ಡು ಸುರಿದ್ರೆ ನಿನ್ನ ಆದಾಯ ಎಲ್ಲಿಗೆ ಹೋಯ್ತು? ನಿನ್ನ ಆಶೀರ್ವಾದ ಎಲ್ಲಿಗೆ ಹೋಯ್ತು? ಸಾಲಕ್ಕೆ ಎಲ್ಲ ಕಟ್ಟಿದ್ರೆ ಆಶೀರ್ವಾದ ಎಲ್ಲಿಗೆ ಹೋಯ್ತು? ಇದೆಲ್ಲ ಕಟ್ಟು ಮಾಡಬೇಕು. ಎಲ್ಲದಕ್ಕೂ ಬಿಡುಗಡೆ ಕೊಡಕ್ಕೆ ದೇವರು ಬರ್ತಾರೆ. ಹಲ್ಲೆಲೂಯಾ. ಯೆಶಾಯ ಬರೆದ ಪ್ರವಾದನೆ ಗ್ರಂಥ ಕಡೆ ವಾಕ್ಯ ಓದೋಣ ಬೇಗ. 40ನೇ ಅಧ್ಯಾಯ 29ನೇ ವಚನ ಓದ್ರಿ. ಓದಿ ಬೇಗ, ಯಾರು ಸಿಕ್ಕಿದವರು ಓದಿ. 40ನೇ ಅಧ್ಯಾಯ 29ನೇ ವಚನ. ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಆಮೆನ್. ಆಮೆನ್ ಹೇಳಲ್ಲ. ಹಿಂಗೆ ಇರ್ಬೇಕಂತ ಡಿಸೈಡ್ ಮಾಡಿದ್ಯಾ? ಪ್ರೈಸ್ ದಿ ಲಾರ್ಡ್. ಹಿಂಗೆ ಇರ್ಬೇಕಂತ ಡಿಸೈಡ್ ಮಾಡಿದ್ಯಾ? ಸ್ವಸ್ಥ ಆಗ್ಬೇಕಾ? ಯಾರಿ ಜನಮ್ಮ ಸ್ವಸ್ಥ ಆಗ್ಬೇಕಾ? ಪ್ರೈಸ್ ದಿ ಲಾರ್ಡ್. ನಿಮ್ ಸ್ವಸ್ಥ ಆಗ್ಬೇಕಾ? ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ನಾ ಚಿಕ್ಕ ವಯಸ್ಸಲ್ಲಿ ಇರುವಾಗ ಸಂಧಿವಾತ ಕಾಯಿಲೆ ಬಂದು 2 ಸಲ ಬಂತು. ಡಾಕ್ಟರ್ ಹೇಳಿದ್ರು ದೊಡ್ಡವನಾದ್ಮೇಲೆ ತಿರ್ಗಾ ಬರುತ್ತೆ ಅಂತ. ಇದುವರೆಗೂ ಬಂದಿಲ್ಲ, ಇದುವರೆಗೂ ಅದು ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಬರಲ್ಲ. ಯೇಸುವೇ ನನ್ನ ಆರೋಗ್ಯದಾಯಕ. ಬರೋದು ನನಗಿಂತ ಚೆನ್ನಾಗಿ ದೇವರಿಗೆ ಗೊತ್ತಾಗುತ್ತೆ. ಆ ಪಾರಂಪರ್ಯ ಬಂಧನ, ಅದು ನಮ್ಮ ತಂದೆಯಿಂದ ಬಂದ ಪಾರಂಪರ್ಯ ಬಂಧನ. ದೇವರು ಅವತ್ತು ಶಿಲುಬೆಲೆ ಮುರಿದಾಕಿ ಬಿಟ್ರು, ಶಿಲುಬೆಲೆ ಮುರಿದಾಕಿ ಬಿಟ್ರು. ಇವತ್ತು ನೀವು ಹೇಳ್ಬೇಕು, ಇನ್ನು ಅದು ನನ್ನ ಹಿಂಬಾಲಿಸಿಕೊಂಡಿದ್ರೆ ಕಲ್ವಾರಿ ಶಿಲುಬೆಲೆ ಮುರಿದಾಕಿ ಬಿಡು ದೇವರೇ, ಅದನ್ನೊಂದು ಬಿಡುಗಡೆ ನನಗೆ ಬೇಕು. ಹಲ್ಲೆಲೂಯಾ. ಯಾರು ಸೋತವರಾಗಿದ್ದೀರೋ ನಿಮಗೆ ತ್ರಾಣವನ್ನ ಅಂದ್ರೆ ಜಯವನ್ನ, ನಿರ್ಬಲನಿಗೆ ದೇವರು ಬಹುಬಲವನ್ನ ಕೊಡುತ್ತಾರೆ. ಇಲ್ಲಿ ಬರುವಾಗ ನಿರ್ಬಲರಾಗಿದೆಯಾ? ಬಲ ಇಲ್ಲದವರಾಗಿದೆಯಾ? ಸೋತವರಾಗಿದೆಯಾ? ಈಗ ದೇವರು ಗುಣ ಮಾಡಕ್ ಹೋಗ್ತಾನೆ, ಸ್ವಸ್ಥ ಮಾಡಲಿಕ್ಕೆ ಹೋಗ್ತಾನೆ. ಹಲ್ಲೆಲೂಯಾ. ನಾಮಾನನು ಇಲ್ಲಿ ಕೇಳ್ರಿ, ನಾಮಾನನು ಎಲಿಷನ ಹತ್ರ ಹೋಗಿದೆ. ನನಗೆ ಕುಷ್ಠ ಏನು ಗುಣ ಮಾಡಲ್ಲ. ಅವನು ಎಲಿಷನ್ ಹಿಂಗೆ ಹೇಳಿದೆ, ಅಲ್ಲಿ ಹೋಗು, ಯೋರ್ದಾನ್ ಒಳಗೆ ಹೋಗಿ 7 ಸಲ ಮುಳುಗಿ ಎದ್ದೇಳಿ ಗುಣ ಆಗುತ್ತೆ. ಇವನು ಹಿಂಗೆ ಚಿಂತೆ ಮಾಡಿದೆ. ಇವನ ಒಬ್ಬ ಅಧಿಕಾರಿ ಅಲ್ವಾ? ನಾನು ಹಿಂಗೆ ಹೇಳುವಾಗ ಎಲಿಷ ಬಂದು ನನ್ನನ್ನು ಮುಟ್ಟಿ ಏನಾದ್ರೂ ಹಚ್ಚಿಬಿಟ್ಟು ಗುಣ ಮಾಡ್ತಾನೆ ನಾನು ಚಿಂತೆ ಮಾಡಿದೆ, ಯೋಚನೆ ಮಾಡಿದೆ. ಆದರೆ ಎಲಿಷ ಏನ್ ಹೇಳ್ತಾ ಇದ್ದಾನೆ? ನಾನು ಯೋರ್ದಾನ್ ಒಳ್ಳೆ ಮುಳುಗೋಕ್ಕಿಂತ ನಮ್ಮ ಊರಲ್ಲಿ ನಮ್ಮ ಒಳೆಗಳಿಲ್ವಾ?
ಅಲ್ಲೇ ಮುಳುಗ್ಬೋದಾಗಿತ್ತು. ನಾನು ಒಂದು ಫೋನ್ ಮಾಡಿದ್ರೆ ಸಾಕಿತ್ತು, ಅಲ್ಲಿ ಮುಳುಗೋದು ನಾನು ಮುಳುಗ್ತಾ ಇದ್ದೆ. ಇಲ್ಲಿ ಬಂದಿರೋದು ಏನಕ್ಕೆ? ಬ್ರದರ್ ಹೇಳ್ತಾರೆ, ನಾನು ಬಿಜಾಪುರದಿಂದ ಬಂದಿರೋದು ಏನಕ್ಕೆ ಪಾಸ್ಟರ್? ನೀವೇನಾದ್ರೂ ಮಾಡ್ಬೇಕಂತ. ಇಲ್ಲಿ ಅವನು ಎಲಿಷನನ್ನು ನೋಡ್ತಾ ಇದ್ದಾನೆ ಹೊರತು ದೇವರನ್ನ ನೋಡ್ತಾ ಇಲ್ಲ. ಆಮೇಲೆ ಆದ್ರೆ ಎಲಿಷನು ಆತ್ಮದಲ್ಲಿ ತುಂಬಿದ ಹೇಳಿರೋದು ಹೋಗಿ ಮುಳುಗಬೇಕಂತ. ಎಲಿಷನಿಗೆ ಚೆನ್ನಾಗಿ ಗೊತ್ತು ಇವನಿಗೆ ಬಿಡುಗಡೆ ಆಗದಿರಕ್ಕೆ ಕಾರಣ ಏನಂದ್ರೆ ಅಹಂ ಇದೆ. ನಾನು ಅಧಿಕಾರಿ, ಹಣವುಳ್ಳವನನ್ನ ಅಹಂ ಇದೆ. ಅಹಮನ್ನ ತಗ್ಗಿಸಕ್ಕೆ ಹೇಳಿರೋದು ಹೋಗಿ ಮುಳುಗು ಹೋಗ. ಕೇಳಿದೆ, ಏನಪ್ಪ ನಿಮ್ ಸಮಸ್ಯೆ? ನನಗೆ ಈಗ ರೋಗ ಬಂದಿದೆ, ಗುಣ ಮಾಡೋಣ. ಹೋಗೋಗ ಅಲ್ಲಿ ಹೊಳೆ ಇದೆ, ಮುಳುಗು ಹೋಗು, ಗುಣ ಆಗುತ್ತೆ. ಆದ್ರೆ ಅವನ ಪ್ರವಾದಿ ಆಗಿರೋದ್ರಿಂದ ಅವನ ಮಾತಲ್ಲಿ ನಡೀತದೆ. ಇವನು ಹೇಳಿದೆ, ನಾನಲ್ಲೆಲ್ಲ ಹೋಗಲ್ಲ, ನನ್ನ ಇವನೇ ಗುಣ ಮಾಡ್ಬೇಕಂತ. ಅವನ ಪಕ್ಕದಲ್ಲಿ ಇರೋ ಶಿಷ್ಯನ ಹೇಳಿದೆ, ಅವನ ಜೊತೆಗೆ ಆಳು ಹೇಳಿದೆ, ಸ್ವಾಮಿ ಬೇರೆ ಯಾರು ಒಂದು ಕೆಲಸ ಮಾಡೋದು ನೀವು ಮಾಡಕ್ಕೆ ರೆಡಿ ಇತ್ತು ತಾನೆ, ಗುಣ ಆಗ್ಬೇಕಾದ್ರೆ ನಿಮ್ಗ ಇಲ್ಲ ಎಲಿಷನಿಗ, ಹೋಗಿ ಮುಳುಗ್ರಿ ಅದ್ರಲ್ಲಿ ಏನಂದ. ಆಗ ಅವನು ತನ್ನನ್ನ ತಗ್ಗಿಸ್ಕೊಂಡು ಏನ್ ಮಾಡಿದ, ಹೋಗಿ ನೀರಿನಲ್ಲಿ 7 ಸಲ ಮುಳುಗಿ ಮೇಲಕ್ಕೆ ಬರುವಾಗ ಕುಷ್ಠ ಎಲ್ಲ ಹೋಗಿ ಅವನ ಶರೀರ ಕೂಸುವಿನ ಮಗುವಿನ ಹಾಗೆ ಬೆಳ್ಳಗಾಯಿತು. ಅದರ ಅರ್ಥ ಸ್ವಸ್ಥತೆ ಹೊಂದಬೇಕಂದ್ರೆ ವಿಧೇಯತೆ ಇರಬೇಕು, ದೇವರ ಮಾತಿಗೆ ವಿಧೇಯನಾಗಬೇಕು. ಆಮೇಲೆ ಒಬ್ಬ ಕುರುಡನ್ನ ಬಂದ ಯೇಸು ಸ್ವಾಮಿ ಹತ್ರ, ನನ್ನ ಕಣ್ಣು ಗುಣ ಮಾಡುವಂತ. ಯೇಸು ಸ್ವಾಮಿ ಏನ್ ಮಾಡಿದ್ರೆ, ಹೋಗಿದ್ದು ಕೆಸರು ಮಾಡಿ ಕಣ್ಣಿಗೆ ಹಚ್ಚಿ ಸಿಲುಕೊಳಗೆ ಹೋಗಿ ತೊಳಕು ಅಂತ ಹೇಳಿದ್ರು. ಆಮೇಲೆ ಬೇರೆ ಕುರುಡನಿಗೆಲ್ಲ ಮುಟ್ಟಿ ಗುಣ ಮಾಡ್ಲಿಲ್ವಾ? ಇವನಿಗೆ ಏನಕ್ಕೆ ದೇವರು ಹೇಳಿದ್ರು? ಇವನು ವಿಧೇಯನಾಗ್ತಾನ ಇಲ್ಲ ಅಂತ ದೇವರು ನೋಡಿದ್ರು. ಇವತ್ತು ಈ ವಾಕ್ಯ ಕೇಳೋಕೆ ವಿಧೇಯರಾದ್ರೆ ಇಲ್ಲಿಂದ ಹೋಗುವಾಗ ಒಂದು ಸೌಖ್ಯವಾಗಿರುತ್ತದೆ, ಅದ್ಭುತಗಳು ನಡೆದಿರ್ತದೆ, ಈಗ ಬಿಡುಗಡೆ ಆಗಿರ್ತದೆ. ಅವರ ಮಾತಿನ ಬಗ್ಗೆ ನೀನು ವಿಧೇಯನಾಗ್ತೀಯೋ ಆಗ ಸೌಖ್ಯ ನಿನ್ನ ಬಳಿಗೆ ಹಿಡಿದು ಬರ್ತದೆ, ಅದ್ಭುತ ನಿನ್ನಲ್ಲಿ ಹಿಡಿದು ಬರ್ತದೆ. ದೇವರು ಸುಮ್ಮನೆ ಕಳಿಸೋದಿಲ್ಲ. ಇಲ್ಲಿಂದ ಹೋಗುವಾಗ ಸಂತೋಷದಿಂದ ನೀನು ಹೋಗ್ತೀಯ. ಇಲ್ಲಿಂದ ಹೋಗುವಾಗ ರೋಗ ಹೊತ್ಕೊಂಡು ಹೋಗಲ್ಲ, ಬಿಡುಗಡೆಯಾಗಿ ಹೋಗ್ತೇವೆ. ಕಷ್ಟ ಹೊತ್ಕೊಂಡು ಹೋಗಲ್ಲ, ಅದು ಬಿಡುಗಡೆಯಾಗಿ ಹೋಗುತ್ತೆ. ಸಾಲ ಹೊತ್ಕೊಂಡು ಹೋಗಲ್ಲ, ಅದಕ್ಕೆ ರೂಟ್ ದೇವರು ತೆರೆದಿರ್ತಾರೆ. ಮುಳುಗಿ ಎದ್ದ ತಕ್ಷಣ ಅವನಿಗೆ ಸೌಖ್ಯ ಉಂಟಾಯಿತು. ಸೀದಾ ಎಲಿಷ ಪ್ರವಾದಿ ಹತ್ರ ಬಂದ, ನಾನು ನಿಮ್ಗೆ ಏನಾದ್ರೂ ಕೊಡ್ಬೇಕು, ಚಿನ್ನ ಬೆಳ್ಳಿ ಎಲ್ಲ ಒಂದು ತಂದು ತೋರಿಸ್ತೇನೆ, ನನಗೇನು ಬೇಡ, ನಾನೆಲ್ಲ ಗುಣ ಮಾಡಿರೋದು. ನೀವೇನಾದ್ರೂ ತಗೊಳ್ಬೇಕು, ಇಲ್ಲ ನಾನು ತಗೊಳ್ಳಲ್ಲ. ಆಗ ಅವನು ತಗೊಂಡಿದ್ರೆ ದೇವರ ನಾಮಕ್ಕೆ ಮಹಿಮೆ ಆಗ್ತಿರ್ಲಿಲ್ಲ. ಆಗ ಅವನು ಹೇಳ್ತಾನೆ, ನಿಮ್ಮ ಊರಿನ ಮಣ್ಣಾದ್ರೆ ಎತ್ಕೊಂಡು ಹೋಗ್ತೀನಿ, ಕೊಡು, ಅಲ್ಲಿ ಹೋಗಿ ಯಜ್ಞ ಮಾಡ್ತೇನೆ, ಯಜ್ಞ ವೇದಿ ಕಟ್ಟಿಸಿ ಯಜ್ಞ ಮಾಡ್ತೇನೆ. ಸರಿ ತಗೊಂಡು ಹೋಗಂತ. ಅದೇ ಕೃತಜ್ಞತೆ, ದೇವರು ಮಾಡಿದ ಉಪಕಾರ. ಆಮೇಲೆ ಅವನು ಸಿಲುಬೆ ಕೊಟ್ಟು ಹೋಗಿ ತೊಳ್ಕೊಳ್ಳುವಾಗ್ಲೇ ಅವನ ಕಣ್ಣು ಬಂದು, ಬೈಬಲ್ ಬರ್ದಿರೋ ಒಂದೊಂದು ಸಂಗತಿಗಳ ನಮಗೆ ಕಣ್ಣು ತೆರೆಯೋದಕ್ಕೋಸ್ಕರನೇ, ನಮ್ಮ ಹೃದಯ ತೆರೆಯೋದಕ್ಕೋಸ್ಕರನೇ. ಆಮೇಲೆ ಕೆಲವೊಂದು ಬಿಡುಗಡೆ ತಡೆ ಆಗಿರ್ಬೋದು, ಕೆಲವು ಆಶೀರ್ವಾದ ತಡೆ ಆಗಿರ್ಬೋದು, ಎಲ್ಲೋ ನನ್ನ ಕಣ್ಣು ತೆರೆಯೋದಕ್ಕೋಸ್ಕರನೇ, ನನಗೆ ವಿಧೇಯತೆಯನ್ನು ಕಲಿಸೋದಕ್ಕೋಸ್ಕರನೇ, ನನ್ನ ನಂಬಿಕೆ ಹೆಚ್ಚಿಸೋದಕ್ಕೋಸ್ಕರನೇ, ನನ್ನ ವಿಶ್ವಾಸ ಬಲಪಡಿಸೋದಕ್ಕೋಸ್ಕರನೇ, ನನ್ನ ಕ್ರಿಸ್ತ ಜೀವನ ದೃಢವಾಗಿ ನಿಲ್ಲೋದಕ್ಕೋಸ್ಕರನೇ ಕೆಲವೊಂದು ತಡೆ ಇರಬಹುದು. ಆದ್ರೆ ವಿಧೇಯರಾಗೋದ್ರ ಬಿಡಬೇಡ, ನಂಬಿಕೆ ಇಡೋದು ಬಿಡಬೇಡ, ವಿಶ್ವಾಸದಲ್ಲಿ ಬಿಡಬೇಡ. ದೇವರಿಗೆ ಸ್ವಸ್ಥತೆ ಕೊಡ್ತಾರೆ. ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆ, ಹೆಚ್ಚನಕ್ಕೆ ಮನಸ್ಸಿದೆ. ಯಾವುದೇ ವಿಷಯ ಇರ್ಬೋದು, ಯಾವುದೇ ವಿಷಯ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದೆ, ಎಲ್ಲ ಈಗ ಬಿಡುಗಡೆ ಕೊಡುತ್ತೇವೆ. ಕಣ್ಣುಗಳನ್ನು ಮುಚ್ಚಿ ಅಲ್ಲಿ ಬೆಸ್ಸ ತಕೊಳ್ಳದಲ್ಲಿ 2000 ವರ್ಷಗಳ ಹಿಂದೆ ಹೇಳಿದ ಮಾತು ಅವನಿಗಲ್ಲ ದೇವರೇ, ನನಗಂತ ನಾನು ಅರ್ಥ ಮಾಡ್ಕೋತೇನೆ. ನಿಂತುಕೊಳ್ಳ್ರಿ, ನನಗೆ ಸ್ವಸ್ಥ ಆಗ್ಲಿಕ್ಕೆ ಮನಸ್ಸಿದೆ, ನಾನು ಎಲ್ಲವನ್ನ ಇವತ್ತು ಎತ್ತುಕೊಂಡು ನಡೀತೇನೆ. ಆ ಮಾತಿನ ಶಕ್ತಿ ಆ ರೋಗಿ ಮೇಲೆ ಇಳಿದಂತೆ ನನ್ನ ಮೇಲೆ ಇಳಿದು ಬರಲಿ. ಎಲ್ಲರೂ ಸೇರಿ ಮೊಣಕಾಲ ನಿಂತುಕೊಂಡು ಈ ಸಮಯದಲ್ಲಿ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ, ತಗ್ಗಿಸಿಕೊಡಿ ದೇವರ ಮುಂದೆ. ಕೆಳಗಡೆ ವಾಕ್ಯದಲ್ಲಿ ಓದುವಾಗ ಯೇಸು ಹೇಳ್ತಾ ಇದ್ದಾರೆ, ನಿನಗೆ ಸ್ವಸ್ಥವಾಯ್ತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೀಡು ಬಂದಿತ್ತು ಎಂಬುದಾಗಿ. ಅದೇ ತರ ನಾವು ತಗ್ಗಿಸಿಕೊಡೋಣ. ಕರಗಳನ್ನ ಪರಲೋಕದ ಕಡೆಗೆ ಎತ್ತಿ ನಿನ್ನನ್ನ ಸಂಪೂರ್ಣ ತಗ್ಗಿಸಿಕೊಡು. ಯಾವುದೇ ಅವಸ್ಥೆ ಇದ್ರು, ಯಾವುದೇ ಸ್ಥಿತಿಯಲ್ಲಿ ನೀನಿದ್ರು ಯೇಸು ಸ್ವಾಮಿ ಬಿಡುಗಡೆ ಮಾಡ್ತಾರೆ. ನೀನು ಅವರನ್ನ ನಂಬು. ಅವರು ನಿನ್ನ ಬಳಿ ಬರ್ತಾ ಇದ್ದಾರೆ, ನೀನಲ್ಲ ಅವರ ಬಳಿಗೆ ಬಂದಿರೋದು. ಯೇಸುವೇ ನಿನ್ನ ಬಳಿಗೆ ಬಂದಿದೆ. ಅವರು ನನ್ನ ಬಳಿಗೆ ಬರದೆ ನಾನು ಅವರ ಬಳಿಗೆ ಹೋಗಕ್ಕಾಗಲ್ಲ. ಅವರು ನನ್ನನ್ನು ಹುಡುಕೊಂಡು ಬಂದಿದೆ. ಒಂದು ಬಿಡುಗಡೆ ನಿನ್ನ ಮೇಲೆ ಇದೆ, ಒಂದು ಬಿಡುಗಡೆ ನಿನ್ನ ಮೇಲೆ ಇದೆ. ನೀನು ಮೊರೆ ಇಡುವ ಎಲ್ಲ ವಿಷಯಗಳು, ಎಲ್ಲ
ಎಲ್ಲ ಅಭಿಷೇಕದ ಮೇಲೆ ದೇವರನ್ನ ಅದ್ಭುತ ಮಾಡಕ್ ಹೋಗ್ತಾ ಇದೆ. ಒಂದು ಮಾತಿನ ಶಕ್ತಿ, ಒಂದು ಮಾತಿನ ಶಕ್ತಿ ನಿನ್ನ ಮೇಲೆ ಹೊರಳಿಕ್ ಬರ್ತಾ ಇದೆ. ಶಬ್ದ ಬಿತ್ತು, ಶಬ್ದ ಬಿತ್ತು. ವಿಷಯಗಳು ದೇವರ ಮುಂದೆ ಅರಿಕೆ ಮಾಡಿ, ಅರಿಕೆ ಮಾಡಿ, ಅರಿಕೆ ಮಾಡಿ, ಅರಿಕೆ ಮಾಡಿ. ಧೈರ್ಯವಾಗಿ ಪ್ರಾರ್ಥಿಸು. ನಂಬಿಕೆ ಬೇಡ, ಅಪನಂಬಿಕೆ ಬೇಡ. ನಂಬಿಕೆಯಿಂದ ಹೇಳು, ಯಾವುದರಿಂದ ಬಿಡುಗಡೆ ಬೇಕು, ಯಾವುದು ನಿನಗೆ ಸೌಖ್ಯ ಆಗಬೇಕು, ಯಾವುದು ನಿನಗೆ ಅದ್ಭುತ ನಡಿಬೇಕು, ಯಾವುದು ನಿನ್ನಲ್ಲಿ ಗುಣ ಆಗಬೇಕು, ಯಾವುದು ನಿನ್ನ ಬಿಟ್ಟು ಹೋಗಬೇಕು, ಯಾವುದು ನಿನ್ನ ಕಷ್ಟ ಭಾರ ನಿನ್ನ ಮೇಲೆ ಇದೆ, ಯಾವುದಕ್ಕೆ ಪರಿಹಾರ ಆಗಬೇಕು, ಯಾವುದರಲ್ಲಿ ಅದ್ಭುತಗಳು ನಡಿಬೇಕು. ಒಂದೊಂದು ದೇವರ ಮುಂದೆ ಇಡು. ನಿನ್ನನ್ನು ಕರೆದಾತನ ನಂಬಿಕಸ್ಥನಾಗಿರೋದ್ರಿಂದ, ನಿನ್ನನ್ನು ಕರೆದ ಯೇಸು ನಂಬಿಕಸ್ಥನಾಗಿರೋದ್ರಿಂದ ನೀನು ಮೊರೆ ಇಡುವ ಯಾವುದು ಅದನ್ನು ತಿರಸ್ಕರಿಸೋದಿಲ್ಲ. ಎಲ್ಲ ಅದರ ಮೇಲೆ ಒಂದು ಬಿಡುಗಡೆ ಹೊರಕೊಳ್ಳುವುದಾಗಿದೆ. Holy Spirit of the Lord. ಅದು ಹೆಡ್ಡಕ್ ಇರಬಹುದು, ಆಮೇಲೆ ಅದು ವೀಸಿಂಗ್ ಇರಬಹುದು, ಅದು ಆಮೇಲೆ ಬ್ಯಾಕ್ ಪೈನ್ ಇರಬಹುದು, ಅಲರ್ಜಿಗಳಿರಬಹುದು, ಓ ಸ್ತೋತ್ರ ಸಾಲ ಇರಬಹುದು, ಯಾವಾಗಲೂ ಕಣ್ಣೀರು ಇರಬಹುದು, ಯಾವಾಗಲೂ ಶರೀರದಲ್ಲಿ ಒಂದು ಭಾರ ಇರಬಹುದು, ಸಮಾಧಾನ ಇಲ್ಲದೆ ಇರುವಂತ ಸ್ಥಿತಿ ಇರಬಹುದು, ಒಳ್ಳೆ ಕೆಲಸ ಹೊಂದಕ್ಕಾಗದ ಸ್ಥಿತಿ ಇರಬಹುದು, ಒಳ್ಳೆ ಐಶ್ವರ್ಯ ಬರದ ಸ್ಥಿತಿ ಇರಬಹುದು, ಸಂಬಳ ನಿನ್ನ ಕೈಯಲ್ಲಿ ಉಳಿಯಕ್ಕಾಗದ ಶತ್ರು ಹೋರಾಟ ಇಟ್ಟಿರಬಹುದು. ಇದೆಲ್ಲದಕ್ಕೂ ಒಂದು ಸ್ವಸ್ಥತೆ, ಇದೆಲ್ಲದರ ಮೇಲೆ ಒಂದು ಬಿಡುಗಡೆ ಈ ಹಗಲು ವೇಳೆಯಲ್ಲಿ ಪರಿಶುದ್ಧಾತ್ಮನು ಯೇಸುವಿನ ನಾಮದಲ್ಲಿ ನಿನ್ನ ಮೇಲೆ ಕೊಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಅದನ್ನ ಅಂಗೀಕರಿಸಿ, ರಿಸೀವ್ ಮಾಡಿಕೊ, ರಿಸೀವ್ ಮಾಡಿಕೊ, ರಿಸೀವ್ ಮಾಡಿಕೊ. ಒಂದು ಪುನರುಜ್ಜೀವನ, ಒಂದು ಪುನರುಜ್ಜೀವನ, ಒಂದು ಹೊಸದಾಗಿ, ಹೊಸದಾಗಿ. ಓ ದೇವರ ವಾಕ್ಯ ಹೇಳ್ತಾ ಇದೆ, 2 ಕೋರಿಂಥ 5:17 ಬರೀತಾ ಇದ್ದಾರೆ, ನಿನ್ನ ಪೂರ್ವ ಸ್ಥಿತಿ ಹೋಗುತ್ತೆ, ಎಲ್ಲವೂ ನೂತನವಾಗುತ್ತೆ. ನಿನ್ನ ಪೂರ್ವ ಸ್ಥಿತಿ ಹೊರಟೋಗುತ್ತೆ, ನಿನ್ನ ಪೂರ್ವದ ಸ್ಥಿತಿಗಳು ಹೊರಟೋಗುತ್ತೆ. ನಿನ್ನೆವರೆಗೂ ಇದ್ದಿರುವಂತದ್ದು, ಇಲ್ಲಿಗೆ ಬರುವ ತನಕ ಇದ್ದಿರುವಂತದ್ದು ಅದು ಹೊರಟು ಹೋಗಿ ಅದು ನೂತನವಾಗ್ಲಿಕ್ಕೆ ಹೋಗ್ತಾ ಇದೆ. ಈಗ ನೀನು ಕ್ರಿಸ್ತನಲ್ಲಿದ್ದೀಯಾ, ಈಗ ನೀನು ಕ್ರಿಸ್ತನಲ್ಲಿದ್ದೀಯಾ, ನಿನ್ನನ್ನು ನೂತನವಾಗಿ ದೇವರು ಮಾರ್ಪಡಿಸ್ತಾರೆ. ದೇವರನ್ನ ದೃಷ್ಟಿಸಿ ನೋಡಿ. ಇದು ವಿಷಯಗಳ ಕಾಲ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಮಯದಲ್ಲಿ ಒಂದು ಪ್ರಾರ್ಥನೆ ಮಾಡಿ ಒಂದು ಕೃಪೆ ಕೊಟ್ಟಿದ್ದೀಯ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ಸ್ತೋತ್ರ ಸಲ್ಲಿಸ್ತಾನೆ ದೇವರೇ. ರೋಗದಿಂದ ಬಿಡುಗಡೆ ಕೊಟ್ಟಿದ್ದೀಯಲ್ಲ ದೇವರೇ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ ಅದೇ ರೀತಿ ಈ ಬಂದಿರೋ ಪ್ರತಿಯೊಂದು ಕುಟುಂಬದಲ್ಲಿ ಅಪ್ಪ ಅವರಿಗೆ ಏನು ಕೊರತೆ ಇದೆಯೋ ಗೊತ್ತಿಲ್ಲ, ಏನು ರೋಗ ಇದೆಯೋ ಗೊತ್ತಿಲ್ಲ, ಏನು ಹೋರಾಟ ಇರೋದು ಗೊತ್ತಿಲ್ಲ ದೇವರೇ. ಅಪ್ಪ ನಿನಗೆ ಗೊತ್ತು ದೇವರೇ. ಆ ವಾಕ್ಯದ
ಮುಖಾಂತರ ಪ್ರತಿಯೊಬ್ಬರಿಗೂ ನಿನ್ನ ಬಿಡುಗಡೆ ಕೊಡು ದೇವರೇ. ಪ್ರತಿಯೊಬ್ಬರು ದೇವರೇ ಮುಂದಿನ ದಿನಗಳಲ್ಲಿ ಅದು ಸಾಕ್ಷಿಯಾಗಿ ಬರಲಿ ದೇವರೇ. ಸಾಕ್ಷಿ ಹೇಳಿಕೆ ನನಗೊಂದು ಕೃಪೆಯನ್ನು ಕೊಡು ದೇವರೇ. ಒಬ್ಬ ವಾಕ್ಯ ಕೊಟ್ಟ ಸೇವಕರನ್ನು ಅಪ್ಪ ನಿನ್ನ ಕರದಲ್ಲಿ ಕೊಡುತ್ತಾ ಇದ್ದೀನಿ. ಅವರನ್ನು ಆಶೀರ್ವಾದ ಮಾಡಪ್ಪ, ಅವರನ್ನು ಅಭಿವೃದ್ಧಿ ಮಾಡಪ್ಪ. ಅವರ ಕುಟುಂಬದ ಪ್ರತಿಯೊಂದು ಕೊರತೆಗಳು ನೀಗಿಸಿ ಬರ್ತಾನೆ. ಇನ್ನ ಬಲವಾಗಿ ಶಕ್ತವಾಗಿ ನಿನ್ನ ಸೇವಕರನ್ನು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ಉಪಯೋಗಿಸುತ್ತಾನೆ. ನಾವು ತಿಳಿದ ಇದ್ದ ರಹಸ್ಯಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀಯ ದೇವರೇ. ವಾಕ್ಯದ ಮುಖ ನಮ್ಮ ಜೊತೆ ಮಾತನಾಡಿದೀಯ ದೇವರೇ. ವಾಕ್ಯದ ಮುಖ ನಮ್ಮನ್ನು ಎಚ್ಚರಿಸಿದೀಯ ದೇವರೇ. ವಾಕ್ಯದ ಮುಖ ನಮ್ಮನ್ನು ಬಲಪಡಿಸಿದೀಯ ದೇವರೇ. ಅದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಭೆಗೆ ಬಂದಿರುವ ಪ್ರತಿಯೊಂದು ಕುಟುಂಬವನ್ನು ನಿನ್ನ ಕರದಲ್ಲಿ ಕೊಡುತ್ತಾ ಇದ್ದೀನಿ. ಪ್ರತಿಯೊಂದು ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡಪ್ಪ. ಪ್ರತಿಯೊಂದು ಕುಟುಂಬನ ಅಭಿವೃದ್ಧಿ ಮಾಡು. ಪ್ರತಿಯೊಂದು ಕುಟುಂಬದ ಕೊರತೆಗಳು ನೀಗಿಸಲ್ಪಡುತ್ತಾನೆ. ಚಿಕ್ಕ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ರಾಜ. ಎಲ್ಲ ಗಣ ಮಾನ ಮಹಿಮೆ ನಿನ್ನೊಬ್ಬರಿಗೆ ಸಲ್ಲಲಿ ಕರ್ತಾವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುವಂತೆ ತಂದೆ. ಹಲ್ಲೆಲೂಯಾ. ಕೂತ್ಕೊಳ್ಳೋಣ. ಅನೌನ್ಸ್ಮೆಂಟ್ ಇದೆ. ಡಬ್ಬಿ ಕಾಣಿಕೆ ಎಲ್ಲರೂ ತಂದಿದ್ದೀರಾ? ಇಲ್ಲ ಮರ್ತ್ಬಿಟ್ಟಿದ್ದೀರಾ? ಓಕೆ, ನೆಕ್ಸ್ಟ್ ವೀಕ್ ಎಲ್ಲರೂ ತಗೊಬಂದ್ರಿ. ನೆಕ್ಸ್ಟ್ ಸಾಟರ್ಡೆ ಸಭೆಯ ಉಪವಾಸ ಪ್ರಾರ್ಥನೆ ಇರ್ತದೆ. 10:30 1 ಗಂಟೆ ಎಲ್ಲರೂ ಕೂಡಿ ಬರಬೇಕು. ನೆಕ್ಸ್ಟ್ ಸಂಡೇ ಕರ್ತನ ವೇಷ ಇರುತ್ತೆ ಸಭೆಯಲ್ಲಿ. ಅದಕ್ಕೆಲ್ಲರೂ ಕೂಡಿ ಬರಬೇಕು, ಪ್ರಾರ್ಥನೆಯೊಂದಿಗೆ ಬರಬೇಕು. ಅನಿಲ್ ಪಾಸ್ಟ್ ಅವರ ಕುಟುಂಬ ಊಟದ ಸ್ಪಾನ್ಸರ್ ಇರುತ್ತೆ, ಅವರದನ್ನು ಸಿದ್ಧಪಡಿಸಬೇಕು. ಸಭಾ ಆರಾಧನೆ ಮುಗಿದ ಮೇಲೆ ಕಮಿಟಿ ಮೀಟಿಂಗ್ ಇರುತ್ತೆ, ಎಲ್ಲರೂ ಕೂಡಿ ಬರಬೇಕು. ನಾಗದೇವನಹಳ್ಳಿ ಸಭೆಯಲ್ಲಿ ಒಂದು ಕರೆಂಟ್ ಸ್ಟವ್ ಬೇಕು, ಮತ್ತೆ ಸ್ಟೀಲ್ ಪಾತ್ರೆಗಳು ಬೇಕು. ಯಾರು ಸ್ಪಾನ್ಸರ್ ಮಾಡೋರಿದ್ರೆ ಸ್ಪಾನ್ಸರ್ ಮಾಡಬಹುದು. 2,500 ರೂಪಾಯಿ ಆಗುತ್ತೆ ಅಲ್ಲಿ, ಯಾಕಂದ್ರೆ ಅಲ್ಲಿ ಗ್ಯಾಸ್ ಎಲ್ಲ ಇಡಕ್ಕೆ ವ್ಯವಸ್ಥೆ ಇಲ್ಲ. ಅದೊಂದು ಕರೆಂಟ್ ಸ್ಟವ್ ತಗೊಂಡೋಗಿ ಅಲ್ಲಿ ಬರೋರಿಗೆ ಒಂದು ಸಂಜೆ ಟೀ ವ್ಯವಸ್ಥೆ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಯಾರಿಗಾದ್ರೂ ದೇವರ ವಿರುದ್ಧದಲ್ಲಿ ಮಾತಾಡಿದ್ರೆ ನೀವು ಅದನ್ನು ಸ್ಪಾನ್ಸರ್ ಮಾಡಬಹುದು. ಪ್ರೈಸ್ ದಿ ಲಾರ್ಡ್. ಓಕೆ, ನಾವು ಪ್ರಾರ್ಥನೆ ಈ ವಾರ ಕುಟುಂಬ ಪ್ರಾರ್ಥನೆ ಯಾರ ಮನೇಲಾದ್ರೂ ಬೇಕಾದ್ರೆ ತಿಳಿಸಿರಿ. ಗುರುವಾರ ಮತ್ತೆ ಶುಕ್ರವಾರ ಹೌಸ್ ವಿಸಿಟಿಂಗ್. ಯಾರ ಮನೇಲಾದ್ರೂ ಪ್ರಾರ್ಥನೆ ಬೇಕಂದ್ರೆ ನಮಗೆ ತಿಳಿಸ್ರಿ. ಮಂಗಳವಾರ ಸಭೆಯಲ್ಲಿ 7:30 ರಿಂದ 8:30 ತನಕ ಯಥ ಪ್ರಕಾರ ಪ್ರಾರ್ಥನೆ ಇರ್ತದೆ. ಎಲ್ಲರೂ ಪ್ರಾರ್ಥನೆಯಲ್ಲಿ ಕೂಡಿ ಬರಬಹುದು. ಪ್ರಾರ್ಥನೆ ಮಾಡಿ. ಎಲ್ಲರೂ ಸೇರಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಪರಿಶುದ್ಧನು ನಿತ್ಯನಾದಂತ ತಂದೆ, ಆರಂಭದಿಂದ ಅಂತ್ಯದವರೆಗೂ ಈ ಕೂಟವನ್ನ ನೀವು ಆಶೀರ್ವದಿಸಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಬಂದಂತಹ ಸಹೋದರ ಸಹೋದರಿ ಎಲ್ಲರನ್ನ ನೀನು ಆಶೀರ್ವಾದ ಮಾಡು ಕರ್ತನೆ. ಅಪ್ಪ, ಇಲ್ಲಿಂದ ಬೇರ್ಪಡುವಾಗ ನಿಮ್ಮ ಸಾನ್ನಿಧ್ಯ ನಮ್ಮೆಲ್ಲರ ಸಂಗಡ ಚಲಿಸುವಂತೆ, ಈ ವಾರ ಕಾಲವೆಲ್ಲ ನಮ್ಮನ್ನ ಕರ ಹಿಡಿದು ನಡೆಸುವಂತೆ, ಎಲ್ಲ ಆಪತ್ತು ಕೇಡುಗಳಿಂದಲೂ ಶೋಧನೆ ಇಕ್ಕಟ್ಟುಗಳಿಂದ ನಮ್ಮನ್ನು ತಪ್ಪಿಸಿದ್ದೇವೆ. ಈ ಲೋಕದಲ್ಲಿ 3ನೇ ಅಲೆಯಾಗಿ ಬರುವ ಈ ಕೊರೋನಾ ರೋಗದಿಂದ ನಮ್ಮನ್ನ ಬಿಡಿಸಿ ರಕ್ಷಿಸಬೇಕೆಂದು ನಾನು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ನಿನ್ನ ಪರಿಶುದ್ಧವಾದ ರಕ್ತ ಎಲ್ಲರ ಮೇಲೆ ಕಾವಲಿಡು ಕರ್ತನೆ. ಹಾಗೆ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ಸಕಲ ಸ್ತುತಿ ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಸಮಾಧಾನವು, ಪರಿಶುದ್ಧಾತ್ಮನ ಅನ್ಯೋನ್ಯತೆಯು ಈ ಸಭೆಯ ಸಂಗಡ ಬಂದಿರೋ ಪ್ರತಿಯೊಂದು ದೇವ ಮಕ್ಕಳ ಸಂಗಡ ಕರ್ತನ ಯೇಸು ಕ್ರಿಸ್ತನ 2ನೇ ಬರವಣಿಗೆ ತನಕ ಇರಲಿ. ಆಮೆನ್. ಜೈ ಕೊಟ್ಟ ದೇವರಿಗೆ ಕರಗಳೆತ್ತಿ ನಾವು ಸ್ತೋತ್ರ ಹೇಳೋಣ.